ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಇತಿಹಾಸ ವಿಭಾಗದ 9ನೇ ಅಧ್ಯಾಯ ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಏಕೀಕರಣ ಈ ಪಾಠವನ್ನು ಕುರಿತು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಮಕ್ಕಳೇ. ಈ ಪಾಠದಲ್ಲಿ ಹೆಸರೇ ಹೇಳೋ ಹಾಗೆ ಕ್ರಾಂತಿಗಳಿದೆ, ರಾಷ್ಟ್ರಗಳ ಏಕೀಕರಣ ಇದೆ. ಯಾವ ರಾಷ್ಟ್ರಗಳ ಕ್ರಾಂತಿಗಳು, ಯಾವ ಏಕೀಕರಣ, ಈ ಪಾಠದ ಕಲಿಕಾಂಶಗಳೇನು ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಮೊದಲನೇದಾಗಿ ಈ ಪಾಠದಲ್ಲಿ ಈ ಕೆಳಗಿಂತ ಅಧ್ಯಾಯಗಳನ್ನು ಕಲಿಕಾಂಶಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಮತ್ತು ಬೆಳವಣಿಗೆಯನ್ನು ಅಭ್ಯಾಸ ಮಾಡ್ತೀವಿ. ರಾಷ್ಟ್ರೀಯ ಪ್ರಭುತ್ವಗಳು ಅಂದರೆ ಯಾವುದು, ಎಲ್ಲಿ ಉದಯ ಆಯಿತು, ಅದರ ಬೆಳವಣಿಗೆ ಹೇಗಾಯಿತು, ಅಮೆರಿಕ ಸ್ವತಂತ್ರ ಸಂಗ್ರಾಮದ ಕಾರಣಗಳು ಮತ್ತು ಅದರ ಪರಿಣಾಮಗಳು, ಅಮೆರಿಕ ಯಾವಾಗ ಸ್ವತಂತ್ರ ಆಯಿತು ಓದ್ತೀವಿ. ಫ್ರಾನ್ಸ್ ಕ್ರಾಂತಿ, ಜಗತ್ತು ಕಂಡಿರ್ತಕ್ಕಂಥ ಕ್ರಾಂತಿಗಳಲ್ಲಿ ಫ್ರಾನ್ಸ್ ಕ್ರಾಂತಿ ಬಹಳ ಮುಖ್ಯ. ಆ ಫ್ರಾನ್ಸ್ ಕ್ರಾಂತಿಯ ಕಾರಣಗಳನ್ನು ಓದ್ತೀವಿ. ಇಟಲಿ ಮತ್ತು ಜರ್ಮನಿಯ ಏಕೀಕರಣಗಳನ್ನು ನಾವು ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ. ಅದರಲ್ಲಿ ಈ ತರಗತಿಯಲ್ಲಿ ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಮತ್ತು ಬೆಳವಣಿಗೆ ಮೊದಲ ಕಲಿಕಾಂಶ ಬರ್ತಾ ಇದೆ. ಈ ಕಲಿಕಾಂಶವನ್ನು ಕುರಿತು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಹಿನ್ನೆಲೆ ಏನಾಗಿತ್ತು ಅಂದರೆ, ರಾಷ್ಟ್ರೀಯ ಪ್ರಭುತ್ವಗಳು ಉದಯ ಆಗಲಿಕ್ಕೆ ಹಿನ್ನೆಲೆ ಏನಾಗಿತ್ತು, ಯಾವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪ್ರಭುತ್ವಗಳು ಅಮೆರಿಕಾದಲ್ಲಿ ಕಂಡುಬಂತು ಅಂತ ನೋಡ್ತಾ ಬಂದರೆ ನೋಡಿ, ಆಧುನಿಕ ಯುಗದ ಆರಂಭವನ್ನು ಸೂಚಿಸುವ ಬಹುಮುಖ್ಯ ಅಂಶ ಅಂತ ಹೇಳಿದರೆ ಅದು ರಾಷ್ಟ್ರೀಯ ಪ್ರಭುತ್ವಗಳ ಉದಯ. ಮಧ್ಯಯುಗ ಮುಗಿದು ಆಧುನಿಕ ಯುಗ ಆರಂಭವಾದ ಅಂಶಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ರಾಷ್ಟ್ರೀಯ ಪ್ರಭುತ್ವಗಳು ಉದಯ ಆಯಿತು. ಅದನ್ನು ನಾವು ಮತ ಸುಧಾರಣೆಯಲ್ಲಿ ಹೇಳಿದ್ದೀವಿ. ಅಲ್ಲಿವರೆಗೂ ಯಾರು ಉಂಬಳಿ ಭೂಮಿಯನ್ನು ಹೊಂದಿರತಕ್ಕಂಥ ಜಮೀನ್ದಾರರು ದೊರೆಗೆ ಸೇನೆಯ ನೆರವನ್ನು ಕೊಡ್ತಾ ಇದ್ರು. ಒಂದು ಹಂತದಲ್ಲಿ ದೊರೆ ವಿರುದ್ಧವೇ ತಿರುಗಿ ಬೀಳ್ತಕ್ಕಂಥ ಮಟ್ಟಕ್ಕೆ ಆ ಉಂಬಳಿದಾರ ಹಿಡುವಳಿದಾರರು ಹೋಗಿದ್ರು ಅಂತ ದಣಿಗಳ ಹಿಡಿತದಲ್ಲಿರ್ತಾ ಇತ್ತು. ಹಾಗಾಗಿ ಅವರ ಹಿಡಿತದಿಂದ ತಪ್ಪಿಸ್ಕೊಂಡು ಮುಕ್ತರಾಗಿ ಇಲ್ಲಿ ಪ್ರಭುಗಳು ನಿರಂಕುಶ ಪ್ರಭುಗಳಾಗ್ತಾ ಹೋಗ್ತಾರೆ. ರಾಷ್ಟ್ರೀಯ ಪ್ರಭುತ್ವಗಳು ಉದಯ ಆಯಿತು. ಪೋಪ್ಗಳ ಹಿಡಿತದಿಂದಲೂ ಅವರು ಬಿಡುಗಡೆ ಹೊಂದಿದ್ದಾರೆ. ಪೋಪ್ಗಳು ಈಗ ಹಸ್ತಕ್ಷೇಪ ಮಾಡಂಗಿಲ್ಲ ಮತ ಸುಧಾರಣೆಯ ನಂತರದಲ್ಲಿ. ಹಾಗಾಗಿ ರಾಷ್ಟ್ರೀಯ ಪ್ರಭುತ್ವ ಅಂತಕ್ಕಂಥದ್ದು ಯುರೋಪ್ನಲ್ಲಿ ಉದಯ ಆಯಿತು. ಯುರೋಪ್ನಲ್ಲಿ ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದು ಆಧುನಿಕ ಯುಗದ ಆರಂಭವನ್ನು ಸೂಚಿಸ್ತಕ್ಕಂಥ ಅಂಶಗಳಲ್ಲಿ ಒಂದು. ನೋಡಿ, 15, 16 ಮತ್ತು 17ನೇ ಶತಮಾನಗಳಲ್ಲಿ ತಲೆ ಎತ್ತಿದಂಥ ಫ್ರಾನ್ಸ್, ಇಟಲಿ, ಜರ್ಮನಿ ಮುಂತಾದ ರಾಜ್ಯಗಳ ರಚನೆಗೆ ತರ್ಕಬದ್ಧವಾದ ಆಧಾರ ಇರಲಿಲ್ಲ. ಅವು ಚಕ್ರಾಧಿಪತ್ಯದಿಂದ ಹಿಡಿದು ನಗರ ರಾಜ್ಯಗಳವರೆಗೆ ವೈವಿಧ್ಯತೆಯನ್ನು ಹೊಂದಿದ್ವು. ಸೊ ಏನು ಹೊಸ ರಾಷ್ಟ್ರಗಳು ಉದಯ ಆಗ್ತಾ ಹೋಗುತ್ತೆ, ಫ್ರಾನ್ಸು, ಇಟಲಿ, ಜರ್ಮನಿ ಎಲ್ಲ ರಾಷ್ಟ್ರಗಳಲ್ಲಿ ಅವುಗಳ ರಾಜ್ಯದ ರಚನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ತರ್ಕಬದ್ಧ ಆಧಾರ ಇಲ್ಲ. ಅವುಗಳು ವೈವಿಧ್ಯತೆಯನ್ನು ಹೊಂದಿದ್ವು. ಇಂಥ ಸಮಯದಲ್ಲಿ ಉಳಿಗಮಾನ್ಯ ಪದ್ಧತಿಯ ಅವನತಿಯಿಂದ ಉಂಬಳಿದಾರರ ರಾಜಕೀಯ ಶಕ್ತಿಯೂ ಕುಂದತ್ತೆ. ನಾವು ಆಗಲೇ ಹೇಳ್ತಾ ಹೋದ್ವಿ ಅಲ್ವಾ, ಉಳಿಗಮಾನ್ಯ ಪದ್ಧತಿ ಅವನತಿ ಯಾವಾಗ ಆಗುತ್ತೆ, ಆಗ ಉಂಬಳಿದಾರ ಜಮೀನುದಾರರ ರಾಜಕೀಯ ಶಕ್ತಿಯೂ ಕುಂದುತ್ತೆ. ಇದರಿಂದ ಯುರೋಪಿನ ರಾಜರು ಅನೇಕ ಉಂಬಳಿ ಜಮೀನ್ದಾರರ ಮೇಲಿದ್ದ ತಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಎಲ್ಲ ಅಧಿಕಾರಗಳನ್ನು ತಾವೇ ಉಳಿಸ್ಕೊಳ್ತಾರೆ, ತಾವೇ ಪ್ರಬಲರಾಗ್ತಾ ಹೋಗ್ತಾರೆ. ಸೊ ಹಾಗಾಗಿ ರಾಷ್ಟ್ರೀಯ ಪ್ರಭುತ್ವ ಅಂತಕ್ಕಂಥದ್ದು ಯುರೋಪಿನ ರಾಷ್ಟ್ರಗಳಲ್ಲಿ ತಲೆದೋರುತ್ತೆ. ಈ ರಾಷ್ಟ್ರೀಯ ಪ್ರಭುತ್ವ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ನೋಡಿದರೆ, ಅನೇಕ ದೊರೆಗಳು ಈ ರಾಜತ್ವ ಅಂತಕ್ಕಂಥದ್ದು ಇದು ದೈವದತ್ತ ಅಧಿಕಾರ, ಡಿವೈನ್ ರೈಟ್, ಅದರಲ್ಲಿ ನಂಬಿಕೆ ಇಟ್ಟಿದ್ದು ನಾವು ಪ್ರಜೆಗಳಿಗೆ ಉತ್ತರಿಸಬೇಕಾಗಿಲ್ಲ ಅಂತ ತಿಳಿದಿದ್ರು. ಅಂದರೆ ನಾವು ಏನೇ ಮಾಡಿದರೂ ಕೂಡ ಅದಕ್ಕೆ ಕಾರಣಗಳನ್ನು ನಾವು ಪ್ರಜೆಗಳಿಗೆ ಹೇಳುವ ಅಗತ್ಯ ಇಲ್ಲ. ರಾಜತ್ವ ಅಂತಕ್ಕಂಥದ್ದು ಇದು ದೈವದತ್ವ ಆಗಿರ್ತಕ್ಕಂಥದ್ದು, ನಾವು ಯಾರಿಗೂ ಉತ್ತರಿಸಬೇಕಾಗಿಲ್ಲ ಅಂತಕ್ಕಂಥ ಭಾವನೆ ದೊರೆಗಳಲ್ಲಿ ಬರುತ್ತೆ. ಅದನ್ನೇ ನಾವು ನಿರಂಕುಶ ಪ್ರಭುತ್ವ ಅನ್ನೋ ಹೆಸರಿನಲ್ಲಿ ಮುಂದೆ ಹೇಳ್ತಾ ಹೋಗ್ತೀವಿ. ಸೊ ಈ ದೊರೆಗಳಿಗೆ ಮಧ್ಯಮ ವರ್ಗದವರು ಬೆಂಬಲ ಕೊಡ್ತಾರೆ. ಯಾಕೆ ಮಧ್ಯಮ ವರ್ಗದವರು ಬೆಂಬಲ ಕೊಟ್ಟರು ಅಂದರೆ, ರಾಷ್ಟ್ರೀಯ ಪ್ರಭುತ್ವಗಳ ಉದಯದಲ್ಲಿ ಮಧ್ಯಮ ವರ್ಗ ತನ್ನ ಹಿತದೃಷ್ಟಿಯಿಂದಾಗಿ ರಾಜರಿಗೆ ಬೆಂಬಲ ಕೊಡುತ್ತೆ. ಅಂದರೆ ಯಾರು ಪೋಪ್ಗಳ ಧರ್ಮದ ಹಿಡಿತದಲ್ಲಿ ಇದ್ದಂತಹ ಮಧ್ಯಮ ವರ್ಗವನ್ನು
ಒಂದಷ್ಟು ಪ್ರಜೆಗಳ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾ ಇದ್ದಿದ್ದು ದೊರೆಗಳಾಗಿದ್ದರಿಂದ ಏನು ಮಾಡ್ತಾರೆ, ಮಧ್ಯಮ ವರ್ಗ ತನ್ನ ಹಿತದೃಷ್ಟಿಯಿಂದ ರಾಜರುಗಳಿಗೆ ಬೆಂಬಲ ನೀಡಿತು ಮತ್ತು ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಮತ್ತು ಬೆಳವಣಿಗೆಯಲ್ಲಿ ಈ ಮಧ್ಯಮ ವರ್ಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಮಧ್ಯಮ ವರ್ಗದವರು ಏನು ಆಡಳಿತದಲ್ಲಿ ಉನ್ನತ ಹಂತ ಇತ್ತು, ಅಂದರೆ ದೊರೆಗಳ ನಂತರದಲ್ಲಿ ಏನು ನೊಬೆಲ್ಲರು ಅಂತ ಇದ್ರು, ನೊಬೆಲ್ಗಳ ನಂತರದಲ್ಲಿ ಏನು ಆಡಳಿತ ವರ್ಗಗಳು ಅಂತ ಇರ್ತಾ ಇತ್ತು, ಅದಕ್ಕೆ ಹೊರತಾಗಿರ್ತಕ್ಕಂಥ ಮಧ್ಯಮ ವರ್ಗ ಬಹುಸಂಖ್ಯಾತ ಜನರನ್ನು ಒಳಗೊಂಡಿತ್ತು. ಇವರು ದೊರೆಗಳಿಗೆ ಬೆಂಬಲ ಕೊಟ್ಟಿದ್ದರಿಂದಾಗಿ ದೊರೆಗಳು ರಾಷ್ಟ್ರೀಯ ಪ್ರಭುತ್ವವನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅತಿ ಪ್ರಬಲವಾದ ರಾಷ್ಟ್ರೀಯ ಭಾವನೆ ಅಂದರೆ ಎಲ್ಲಿವರೆಗೂ ಇರಬೇಕು ಅಷ್ಟಿರಬೇಕು, ಎಷ್ಟಿರಬೇಕೋ ಅಷ್ಟಿರ್ಬೇಕು. ಅತಿ ಆದರೆ ಅಮೃತನು ವಿಷ ಅಂತ ಆಗತ್ತೆ ಅಂತಾರಲ್ಲ, ಹಾಗೆ ಅತಿ ಪ್ರಬಲವಾದ ರಾಷ್ಟ್ರೀಯ ಭಾವನೆ ಅಥವಾ ದೇಶ ಪ್ರೇಮ ತನ್ನದೇ ಆಗಿರ್ತಕ್ಕಂಥ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಹೊಂದಿತ್ತು. ಅಂದರೆ ರಾಷ್ಟ್ರೀಯ ಪ್ರಭುತ್ವ ಒಂದು ಕಡೆ ಒಳಿತನ ಮಾಡಿದರೆ ಮತ್ತೊಂದು ಕಡೆ ಅದೇ ರಾಷ್ಟ್ರೀಯ ಪ್ರಭುತ್ವ ಆ ರಾಷ್ಟ್ರದ ಕೇಡಿಗೆ ಕಾರಣ ಕೂಡ ಆಗ್ತಾ ಹೋಗುತ್ತೆ. ಈ ರಾಷ್ಟ್ರಗಳು ಉಳಿಗಮಾನ್ಯ ಕಾಲದ ಅನಾಯಕತ್ವವನ್ನು ಅಂತ್ಯಗೊಳಿಸಿದ್ವು. ಯಾವ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಪ್ರಭುತ್ವ ಉದಯ ಆಗುತ್ತೆ ಆ ರಾಷ್ಟ್ರಗಳು ತಮ್ಮಲ್ಲಿರ್ತಕ್ಕಂಥ ಉಳಿಗಮಾನ್ಯ ಪದ್ಧತಿಯ ಅನಾಯಕತ್ವವನ್ನು ಕಂಪ್ಲೀಟಾಗಿ ಅಂತ್ಯಗೊಳಿಸುತ್ತೆ. ನೋಡಿ, ಒಂದೇ ಬಗೆಯ ಸಂಸ್ಕೃತಿಯನ್ನು ಹೊಂದಿದ್ದ ಜನರನ್ನು ಒಬ್ಬ ದೊರೆಯ ಆಳ್ವಿಕೆಯಲ್ಲಿ ಒಗ್ಗೂಡುವಂತೆ ಮಾಡ್ತವೆ ಈ ರಾಷ್ಟ್ರೀಯ ಪ್ರಭುತ್ವಗಳು. ರಾಷ್ಟ್ರೀಯ ಪ್ರಭುತ್ವಗಳ ಪರಿಣಾಮ ಏನಾಗುತ್ತೆ, ಒಂದೇ ಬಗೆಯ ಸಂಸ್ಕೃತಿನ ಹೊಂದಿರತಕ್ಕಂಥ ಜನರನ್ನು ಒಬ್ಬ ದೊರೆಯ ಆಳ್ವಿಕೆಯಲ್ಲಿ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ರಾಷ್ಟ್ರಗಳ ನಡುವೆ ಘರ್ಷಣೆ ಮತ್ತು ಪೈಪೋಟಿ ಪ್ರಾರಂಭವಾಯಿತು. ನಾನು ಹೆಚ್ಚು ಅಂತಕ್ಕಂಥ ಒಂದು ಘರ್ಷಣೆ ಈ ರಾಷ್ಟ್ರಗಳ ನಡುವೆ ಆರಂಭ ಆಗಲಿಕ್ಕೆ ಕಾರಣ ಆಯಿತು. ಸೊ ಅದು ಏನಾಗುತ್ತೆ, ರಾಷ್ಟ್ರೀಯ ಪ್ರಭುತ್ವ ಅನ್ನೋದು ಒಂದು ಕಡೆಗೆ ಯುರೋಪಿನ ರಾಷ್ಟ್ರಗಳಲ್ಲಿ ಖಂಡಗಳಲ್ಲಿ ಪೈಪೋಟಿಗೆ ಘರ್ಷಣೆಗೆ ಕಾರಣ ಆಗುತ್ತೆ. ಅಮೆರಿಕ ಮತ್ತು ಏಷ್ಯಾ ಖಂಡಗಳ ವ್ಯಾಪಾರ ಮತ್ತು ವಸಾಹತುಗಳ ಹತೋಟಿಗಾಗಿ ಘರ್ಷಣೆ ಮತ್ತು ಯುದ್ಧಗಳಿಗೆ ಇದು ಅವಕಾಶವನ್ನು ಮಾಡಿಕೊಡ್ತು. ಯಾವುದು, ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಅಮೆರಿಕ ಮತ್ತು ಏಷ್ಯಾ ಖಂಡಗಳ ನಡುವೆ ವಸಾಹತುಗಳ ಹತೋಟಿಗಾಗಿ ಘರ್ಷಣೆಯನ್ನು ಮತ್ತು ಯುದ್ಧಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇದು ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಅಂತ ಬಂದಾಗ ನೋಡಿ, ಯಾವ್ಯಾವ ಖಂಡಗಳು ಎಲ್ಲೆಲ್ಲಿದೆ ಅಲ್ವಾ, 7 ಖಂಡಗಳು ಕಾಣಿಸ್ತಾ ಇದೆಯಲ್ಲ. ಅಮೇರಿಕಾ ಇದೆ, ಅಮೇರಿಕಾದಲ್ಲಿ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಇದೆ, ಯುರೋಪ್ ಇದೆ, ಆಫ್ರಿಕಾ ಇದೆ, ಏಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ, ಜೊತೆಗೆ ಅಂಟಾರ್ಟಿಕಾ ಇದೆ. ರೈಟ್, ಈ ಖಂಡಗಳ ಮಧ್ಯೆ ಘರ್ಷಣೆ ನಡೀಲಿಕ್ಕೆ ಕಾರಣ ರಾಷ್ಟ್ರೀಯ ಪ್ರಭುತ್ವಗಳಾಗಿತ್ತು. ಅದೇ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ರಾಂತಿ ಬರುತ್ತೆ. ಅಮೇರಿಕನ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಅಮೇರಿಕನ್ ವಾರ್ ಅಂತ ಹೇಳ್ತೀವಿ, ವಾರ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಅಮೇರಿಕಾದ ಸ್ವತಂತ್ರ ಸಂಗ್ರಾಮ, ಹೇಗೆ ಭಾರತದ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ, ಸಿಪಾಯಿ ದಂಗೆ ಹೆಂಗೆ ಕಂಡು ಬರುತ್ತೆ ಭಾರತದ ಸ್ವತಂತ್ರಕ್ಕಾಗಿ, ಹಾಗೆ ಅಮೇರಿಕಾದ ಸ್ವತಂತ್ರಕ್ಕಾಗಿ ನಡೆದಿರ್ತಕ್ಕಂಥ ಹೋರಾಟವನ್ನು ಅಮೇರಿಕಾ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಏನು ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ನೋಡಿ, ಅಮೇರಿಕಾ ಖಂಡವನ್ನು ಕಂಡಿಡಿದ ನಂತರ ಯುರೋಪ್ನಲ್ಲಿ ಅನೇಕ ದೇಶಗಳು ಅಲ್ಲಿ ವಸಾಹತುಗಳನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭಿಸಿವೆ. ಸೊ ಏನು ಮಧ್ಯಯುಗದ ಕೊನೆಗೆ ಆಧುನಿಕ ಯುಗದ ಆರಂಭದಲ್ಲಿ ಭೂಖಂಡಗಳ ಅನ್ವೇಷಣೆ ನಡೆಯುತ್ತೆ, ಭೂ ಅನ್ವೇಷಣೆಗಳ ಸಂದರ್ಭದಲ್ಲಿ ಹೊಸದಾಗಿ ಕಂಡುಹಿಡಿದಿರ್ತಕ್ಕಂಥ ಪ್ರದೇಶಗಳ ಮೇಲೆ ಯುರೋಪಿನ ಬೇರೆ ಬೇರೆ ದೇಶಗಳು ವಸಾಹತುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪೈಪೋಟಿಯನ್ನು ಆರಂಭಿಸುತ್ತೆ. ಆ ಪೈಪೋಟಿಯಲ್ಲಿ ಅಮೇರಿಕಾದಲ್ಲಿ, ಅದರಲ್ಲೂ ಉತ್ತರ ಅಮೇರಿಕಾದಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾಗಿ 4 ರಾಷ್ಟ್ರಗಳು ಸ್ಪರ್ಧೆಗಳಿದ್ದಾವೆ. ಯಾವುದು, ಫ್ರಾನ್ಸು, ಸ್ಪೈನು, ಹಾಲೆಂಡ್ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳು ಹಾಗೆ ಉತ್ತರ ಅಮೇರಿಕಾದಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪೈಪೋಟಿಗಳಿರ್ತಕ್ಕಂಥ ರಾಷ್ಟ್ರ. ಅದರಲ್ಲಿ ಈ ಇಂಗ್ಲೆಂಡ್ ಇದೆ ನೋಡಿ, ಇಂಗ್ಲೆಂಡ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉತ್ತರ ಅಮೇರಿಕಾದ ಸುಮಾರು 13 ವಸಾಹತುಗಳನ್ನು ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಕೂಡ, ಉತ್ತರ ಅಮೇರಿಕಾದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಇಂಗ್ಲೆಂಡ್ 13 ವಸಾಹತುಗಳನ್ನು ಹೊಂದುತ್ತೆ. ಆ 13 ವಸಾಹತುಗಳನ್ನು ಹೊಸ ಇಂಗ್ಲಿಷ್ ವಸಾಹತುಗಳು ಅಂತ ಕರೆಯುತ್ತೆ. ಯಾವುದು 13 ವಸಾಹತುಗಳು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಮೇರಿಕಾ ಸಂಯುಕ್ತ ಸಂಸ್ಥಾನ,
ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವದಲ್ಲಿ ಇರ್ತಕ್ಕಂಥ ಅಟ್ಲಾಂಟಿಕ್ ತೀರದಲ್ಲಿ ಇರ್ತಕ್ಕಂಥ 13 ವಸಾಹತುಗಳು ಯಾವ್ದ್ಯಾವುದು ನೋಡಿ, ಈ ಕಡೆ ಕಾಣಿಸ್ತಾ ಇದೆ ನಿಮಗೆ. 13 ವಸಾಹತುಗಳನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ. ಈ 13 ವಸಾಹತುಗಳು ಯಾರ ವಶಕ್ಕೆ ಬಂತು ಅಂತ ಹೇಳಿದರೆ ಇಂಗ್ಲೆಂಡಿನ ವಶಕ್ಕೆ ಬರುತ್ತೆ. ಯಾವುದು ಆ 13 ವಸಾಹತುಗಳು ಅಂತ ನೋಡೋದಾದ್ರೆ ನೋಡಿ, ಈ 13 ವಸಾಹತುಗಳು ಮೆಸಾಚುಸೆಟ್ ಅಂತಕ್ಕಂಥದ್ದು, ನ್ಯೂ ಹ್ಯಾಂಪ್ಶೈರ್, ನ್ಯೂಯಾರ್ಕ್, ಕೆಂಟಂಕಿ, ಪೆನ್ಸಿಲ್ವೇನಿಯಾ, ನ್ಯೂ ಜೆರ್ಸಿ, ಡಾಲ್ವೇರ್, ಮೇರಿಲ್ಯಾಂಡ್, ವರ್ಜೀನಿಯಾ, ಉತ್ತರ ಕೆರೋಲಿನಾ, ದಕ್ಷಿಣ ಕೆರೋಲಿನಾ, ಜಾರ್ಜಿಯಾ, ರೋಡ್ ಐಲ್ಯಾಂಡ್, ಡಾಲ್ವೇರ್. ಈ 13 ವಸಾಹತುಗಳು ಉತ್ತರ ಅಮೆರಿಕಾದಲ್ಲಿ ಬ್ರಿಟನ್ ಹೊಂದಿದ್ದಂತಹ ವಸಾಹತುಗಳಾಗಿತ್ತು. ಈ ವಸಾಹತುಗಳು ತನ್ನ ತಾಯ್ನಾಡು ಬ್ರಿಟನ್ನಿನ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ನಡೆಸಿರ್ತಕ್ಕಂಥ ಹೋರಾಟವನ್ನು ನಾವು ಅಮೆರಿಕಾದ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ನೋಡಿ, ಉತ್ತರ ಅಮೆರಿಕಾದಲ್ಲಿ ವಸಾಹತುಗಳ ಸ್ಥಾಪನೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಸ್ಪರ್ಧೆಯಾದವು. ಇಂಗ್ಲೆಂಡ್ ಈಗ 13 ವಸಾಹತುಗಳನ್ನು ಹೊಂದಿದೆ. ಅದಕ್ಕೆ ಸ್ಪರ್ಧೆಗೆ ನಿಂತಿದ್ದು ಯಾವುದು ಅಂದರೆ ಫ್ರಾನ್ಸ್. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಪ್ರತಿಸ್ಪರ್ಧಿಗಳಾಗುತ್ತೆ. ಆದರೆ ಸಂಪೂರ್ಣ ಸ್ವಾತಂತ್ರ್ಯದ ಹೆಬ್ಬಯಕೆ ಅಮೆರಿಕಾ ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ಸ್ಪರ್ಧೆಗೆ ನಿಂತ್ಕೊಂಡು ಯುದ್ಧಕ್ಕೆ ಸಿದ್ಧ ಆದವು. ಒಂದು ಕಡೆ ಇಂಗ್ಲೆಂಡ್ ಮತ್ತು ಫ್ರಾನ್ಸು ಉತ್ತರ ಅಮೆರಿಕಾದಲ್ಲಿ ವಸಾಹತುಗಳನ್ನು ಹೊಂದಬೇಕು ಅಂತ ಸ್ಪರ್ಧೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಉತ್ತರ ಅಮೆರಿಕಾ ಅಲ್ಲಿನ ಜನರು ಸಂಪೂರ್ಣವಾಗಿ ಸ್ವತಂತ್ರಗೊಳ್ಬೇಕು, ಅಂದರೆ ಬ್ರಿಟನ್ ಮತ್ತು ಫ್ರಾನ್ಸ್ನ ಹಿಡಿತದಿಂದ ಮುಕ್ತವಾಗಿ ಸ್ವತಂತ್ರವಾಗಬೇಕು ಅನ್ನೋ ಹೋರಾಟವನ್ನು ಅಮೆರಿಕಾದ ವಸಾಹತುಗಳು ಮಾಡ್ತಾ ಇತ್ತು. ಅದು ಪರಿಣಾಮ ಏನಾಯಿತು? ಸೊ ಅದರ ಪರಿಣಾಮ ಸ್ವತಂತ್ರಗೊಳ್ಬೇಕು ಅಂತ ಹೋರಾಟ ಮಾಡಿದರ ಪರಿಣಾಮ ಏನಾಗುತ್ತೆ? ಅಮೆರಿಕಾದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಉದ್ಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಹಿನ್ನೆಲೆಯಲ್ಲಿ, ಯಾವ ಕಾರಣಗಳಿಂದ ಅಮೆರಿಕ ಸ್ವತಂತ್ರ ಸಂಗ್ರಾಮ ನಡೀತು ಅಂತ ಬಂದರೆ ನೋಡಿ, ಕಾರಣಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ಮಕ್ಕಳೇ, ನೋಟ್ ಮಾಡಬೇಕು. ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಫಸ್ಟ್ ಒನ್, ವಸಾಹತುಗಳ ಬಗ್ಗೆ ಇಂಗ್ಲೆಂಡ್ನ ಧೋರಣೆ. ವಸಾಹತುಗಳ ಬಗ್ಗೆ ಇಂಗ್ಲೆಂಡಿನ ಧೋರಣೆ ಅಂದರೆ ತನ್ನ ವಸಾಹತುಗಳನ್ನು ಏನು ಹೊಂದಿತ್ತು ಇಂಗ್ಲೆಂಡು, ಆ ವಸಾಹತುಗಳ ಬಗ್ಗೆ ಹೊಂದಿದ್ದಂತಹ ಧೋರಣೆ, ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ರು, ಎಷ್ಟು ಶೋಷಣೆ ಮಾಡ್ತಾ ಇದ್ರು, ಅದರ ಆಧಾರದ ಮೇಲೆ ವಸಾಹತುಗಳಲ್ಲಿ ಬೆಳೆಯಲು ಆರಂಭಗೊಂಡ ಸ್ವತಂತ್ರ ಪ್ರೇಮ ಕ್ರಾಂತಿಗೆ ಕಾರಣ ಆಯಿತು. ಎಸ್, ನೋಡಿ ಇಲ್ಲಿ 2 ಅಂಶಗಳಿದೆ. ಒಂದು, ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ವಸಾಹತುಗಳ ಬಗ್ಗೆ ಇಂಗ್ಲೆಂಡ್ ತಾಳಿದಂತಹ ಧೋರಣೆ, ಮತ್ತು ವಸಾಹತುಗಳಲ್ಲಿ ಸ್ವತಂತ್ರಗೊಳ್ಳಬೇಕು ಅನ್ನುವ ಮನೋಭಾವ, ಸ್ವತಂತ್ರ ಪ್ರೇಮ ಬೆಳೆದಿದ್ದು ಕ್ರಾಂತಿಗೆ ಕಾರಣ ಆಗುತ್ತೆ. 2 ಅಪೋಸಿಟ್. ಅವರ ಧೋರಣೆ ಕೆಟ್ಟದಾಗಿತ್ತು, ಹಾಗಾಗಿ ಇವರೇನು ಮಾಡಿದ್ರು, ಸ್ವತಂತ್ರಗೊಳ್ಳಿಕ್ಕೆ ಹವಣಿಸ್ತಾ ಹೋದ್ರು. 1. 2ನೇದು, ಸಪ್ತವಾರ್ಷಿಕ ಯುದ್ಧದ ಪರಿಣಾಮ ಅಂತ ಹೇಳ್ತಾರೆ. ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ 2ನೇ ಕಾರಣ ಸಪ್ತವಾರ್ಷಿಕ ಯುದ್ಧದ ಪರಿಣಾಮ. ಯಾವುದು ಸಪ್ತವಾರ್ಷಿಕ ಕದನಗಳು? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ 7 ವರ್ಷಗಳ ಕದನ ನಡೆಯುತ್ತೆ. ಆ 7 ವರ್ಷಗಳ ಕದನ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ನಡೆದಿರ್ತಕ್ಕಂಥ ಆ 7 ವರ್ಷಗಳ ಕದನ ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಸಪ್ತವಾರ್ಷಿಕ ಯುದ್ಧದಲ್ಲಿ ಇಂಗ್ಲೆಂಡಿನ ಪರವಾಗಿ ಈ ವಸಾಹತುಗಳಲ್ಲಿದ್ದಂತಹ ಸೈನ್ಯದ ಮುಖ್ಯಸ್ಥ ಜಾರ್ಜ್ ವಾಷಿಂಗ್ಟನ್ ಅಂತ ಬರ್ತಾನೆ. ಅವನು ಸಪ್ತವಾರ್ಷಿಕ ಕದನದಲ್ಲಿ ಇಂಗ್ಲೆಂಡಿನ ಪರವಾಗಿ ಫ್ರಾನ್ಸ್ ವಿರುದ್ಧ ಹೋರಾಟ ಮಾಡಿರ್ತಾನೆ. ಸೊ ಅದು ಅವರಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಇಂಗ್ಲೆಂಡಿನ ವಿರುದ್ಧ ಹೋರಾಡಲಿಕ್ಕೆ. ಸೊ ಸಪ್ತವಾರ್ಷಿಕ ಯುದ್ಧದ ಪರಿಣಾಮ ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ 2ನೇ ಕಾರಣ ಆಗುತ್ತೆ. 3rd ಒನ್, ಇಂಗ್ಲೆಂಡ್ ಜಾರಿಗೊಳಿಸಿರ್ತಕ್ಕಂಥ ನೌಕಾ ಕಾಯ್ದೆಗಳು. ವಸಾಹತುಗಳ ಬಗ್ಗೆ, ವಸಾಹತುಗಳ ಮೇಲೆ ಇಂಗ್ಲೆಂಡ್ ವಿಧಿಸಿದಂತಹ ನೌಕಾ ಕಾಯ್ದೆಗಳು ಏನು, ಅಟ್ಲಾಂಟಿಕ್ ಸಾಗರದಲ್ಲಿ ಈ ವಸಾಹತು ರಾಷ್ಟ್ರದವರು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವ ನೌಕಾ ಕಾಯ್ದೆಗಳು ಕೂಡ ಕಾರಣ ಆಗ್ತಾ ಹೋಗುತ್ತೆ. ಹಾಗೆಯೇ ಕ್ವಿಬೆಕ್ ಕಾಯ್ದೆ, 1-2-3 ಕಾಯ್ದೆಗಳನ್ನು ಪ್ರಮುಖವಾಗಿ ನೆನಪಿಟ್ಕೊಳ್ಳಿ. ಒಂದು, ಈಗ ತಾನೇ ಹೇಳಿದಂತಹ ನೌಕಾ ಕಾಯ್ದೆ ಅಟ್ಲಾಂಟಿಕ್ ಸಾಗರದಲ್ಲಿ, ಜೊತೆಗೆ
ಕ್ಯೂಬೆಕ್ ಕಾಯ್ದೆ 1774ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇದು ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ. ಬಹಳ ಮುಖ್ಯವಾಗಿ ಈ ಟೌನ್ ಶೆಡ್ ತೆರಿಗೆಗಳು. ನೋಡಿ, ದಂಗೆ ಸ್ಫೋಟ ಆಗಿದ್ದೇ ಇಲ್ಲಿ ಅಂತ ಹೇಳ್ಬೋದೇನೋ. ಟೌನ್ ಶೆಡ್ ತೆರಿಗೆಗಳು ಏನು? ಟೌನ್ ಶೆಡ್ ತೆರಿಗೆಗಳು 1767ರಲ್ಲಿ ಚಹಾ, ಕಾಗದ, ಗಾಜು ಮುಂತಾದ ವಸ್ತುಗಳ ಮೇಲೆ ತೆರಿಗೆ ಹಾಕಲಿಕ್ಕೆ ಶುರು ಮಾಡುತ್ತೆ ಇಂಗ್ಲೆಂಡ್. ಎಲ್ಲಿ? ಉತ್ತರ ಅಮೆರಿಕಾದ ಇಂಗ್ಲೆಂಡಿನ ವಸಾಹತುಗಳೇನಿದ್ವು 13 ವಸಾಹತುಗಳು, ಆ ವಸಾಹತುಗಳ ಮೇಲೆ ತೆರಿಗೆಗಳನ್ನು ವಿಧಿಸಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ನಾವು ಟೌನ್ ಶೆಡ್ ತೆರಿಗೆಗಳು ಅಂತ ಕರಿತೀವಿ, ಟೌನ್ ಶೆಡ್ ಆಕ್ಟ್ ಅಂತ. ಸೊ ಅದರ ಪರಿಣಾಮ ಏನಾಗುತ್ತೆ? 1773ರಲ್ಲಿ ಬಾಸ್ಟನ್ ಚಹಾಕೂಟ ಅಂತ ನಡೆಯುತ್ತೆ. ಬಾಸ್ಟನ್ ಚಹಾಕೂಟ, ಬಾಸ್ಟನ್ ಟೀ ಪಾರ್ಟಿ ಅಂತ ಹೇಳ್ತೀವಿ. ಸೊ ವಸಾಹತುಗಳ ವಿರೋಧ ಇದ್ರೂ ಕೂಡ ಬ್ರಿಟನ್ ಏನು ಮಾಡುತ್ತೆ? ಚಹಾ ಪುಡಿ ತುಂಬಿದ ಹಡಗೊಂದನ್ನು ಬಾಸ್ಟನ್ ಬಂದರ್ಗೆ ಕಳಿಸುತ್ತೆ. ಬಾಸ್ಟನ್ ಬಂದರು ಎಲ್ಲಿ ಬಂತು? ವಸಾಹತುಗಳಲ್ಲಿ ಬರುತ್ತೆ. ಉತ್ತರ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ಬಂದರು ಬಾಸ್ಟನ್. ಈ ಬಾಸ್ಟನ್ಗೆ ಇಂಗ್ಲೆಂಡಿನಿಂದ ಚಹಾ ಪುಡಿ ತುಂಬಿರ್ತಕ್ಕಂಥ ಒಂದು ಹಡಗು ಬಾಸ್ಟನ್ನಿಗೆ ಬರುತ್ತೆ. ಸೊ ಉತ್ತರ ಅಮೆರಿಕಾದ ಇಂಗ್ಲೆಂಡಿನ ವಸಾಹತು ರಾಷ್ಟ್ರಗಳೇನು ಮಾಡ್ತಾ ಇದೆ? ಈಗ ಟೀ ಮೇಲೆ, ಚಹಾದ ಮೇಲೆ ವಿಧಿಸಿದ್ದಂತಹ ತೆರಿಗೆಯನ್ನು ವಿರೋಧಿಸಿರುತ್ತೆ. ಅದರ ವಿರೋಧದ ನಡುವೆಯೂ ಕೂಡ ಯಾವಾಗ ಇಂಗ್ಲೆಂಡ್ನಿಂದ ಚಹಾ ತುಂಬಿದ ಹಡಗು ಬಾಸ್ಟನ್ ಬಂದರಿಗೆ ಬರುತ್ತೆ, ಆಗ ಈ ಇಂಗ್ಲೆಂಡಿನ 13 ವಸಾಹತುಗಾರರಿದ್ರಲ್ಲ, ಆ ವಸಾಹತು ರಾಷ್ಟ್ರದವರು, ಆ ವಸಾಹತುಗಾರರು ಅದರಿಂದ ಕೆರಳ್ತಾರೆ. ಅವರ ಒಂದು 50 ಜನರ ಗುಂಪು ರೆಡ್ ಇಂಡಿಯನ್ನರ ವೇಷ ಮರೆಸಿಕೊಂಡು ಚಹಾ ತುಂಬಿದ್ದ ಹಡಗನ್ನು ಪ್ರವೇಶಿಸಿ ಅದರಲ್ಲಿದ್ದ ಸುಮಾರು 340 ಚಹಾ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದು ಪ್ರತಿಭಟನೆ ಮಾಡ್ತಾರೆ. ಸೊ ಇಂಗ್ಲೆಂಡು ಚಹಾ ಪುಡಿಯನ್ನು ಹೊಂದಿರತಕ್ಕಂಥ ಬಾಕ್ಸ್ಗಳನ್ನು ತುಂಬಿಬಿಟ್ಟು ಹಡಗನ್ನು ಬಾಸ್ಟನ್ ಬಂದರಿಗೆ ಕಳಿಸುತ್ತೆ. ಆದರೆ ವಸಾಹತು ರಾಷ್ಟ್ರದವರು ಅದನ್ನು ವಿರೋಧಿಸಿ ಆ ಬಾಸ್ಟನ್ ಬಂದರಿಗೆ ಬಂದಿರತಕ್ಕಂಥ ಆ ಹಡಗಿನಲ್ಲಿದ್ದಂತಹ ಚಹಾ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದು ಅದನ್ನು ಸಮುದ್ರದಲ್ಲಿ ಚೆಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ದ ಬಾಸ್ಟನ್ ಟೀ ಪಾರ್ಟಿ. ನೋಡಿ, ಸಮುದ್ರದಲ್ಲಿ ಬಂದಿರತಕ್ಕಂಥ ಹಡಗಿನಲ್ಲಿರ್ತಕ್ಕಂಥ ಬಾಕ್ಸ್ಗಳನ್ನು ತಗೊಂಡು ಅವರು ನೀರಿಗೆ ಎಸೆಯೋದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಬಾಸ್ಟನ್ ಟೀ ಪಾರ್ಟಿ ಏನು ಮಾಡುತ್ತೆ? ಇಂಗ್ಲೆಂಡನ್ನು ಕೆರಳಿಸುತ್ತೆ. ಇವರ ವಿರೋಧ ಇಷ್ಟರ ಮಟ್ಟಿಗೆ ಮುಂದಾಯ್ತಾ ಅಂತ ಯೋಚನೆ ಮಾಡ್ತಾರೆ. ಸೊ ಅಷ್ಟೊತ್ತಿಗೆ ಅಮೇರಿಕರಲ್ಲಿ ಒಂದಷ್ಟು ಬರಹಗಾರರ ಪ್ರಭಾವ ಕೂಡ ಉಂಟಾಗುತ್ತೆ. ಸ್ವತಂತ್ರಕ್ಕೆ ಬರಹಗಾರರ ಪ್ರೇರಣೆ, ಅದರಲ್ಲಿ ಥಾಮಸ್ ಪೈನ್, ಜಾನ್ ಆಡಮ್, ಸ್ಯಾಮ್ಯುಯಲ್ ಎಡ್ವರ್ಡ್ ಕೋಕ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ ಮುಂತಾದ ಬರಹಗಾರರ ಪ್ರಭಾವ ಈ ವಸಾಹತು ರಾಷ್ಟ್ರಗಳ ಮೇಲೆ ಇರುತ್ತೆ. ಯಾರವರು ಬರಹಗಾರರು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿದೆ ಥಾಮಸ್ ಪೈನ್ ಅಂತಕ್ಕಂಥವ್ರು ಇದ್ದಾರೆ, ಜಾನ್ ಆಡಮ್ ಅಂತಕ್ಕಂಥವ್ರು, ಇವರೆಲ್ಲ ಬರಹಗಾರರು. ಇವರ ವಿಚಾರಗಳನ್ನು ನೋಡಿ, ಸ್ಯಾಮ್ಯುಯಲ್ ಆಡಮ್ ಅಂತಕ್ಕಂಥವ್ರು, ಜಾನ್ ಎಡ್ವರ್ಡ್ ಕೋಕ್ ಅಂತಕ್ಕಂಥವ್ರು, ಬೆಂಜಮಿನ್ ಫ್ರಾಂಕ್ಲಿನ್ ಅಂತಕ್ಕಂಥವ್ರು. ಸೊ ಇವರ ಬರಹಗಳಿಂದ ಪ್ರೇರಿತರಾಗಿರ್ತಕ್ಕಂಥ ಉತ್ತರ ಅಮೇರಿಕಾದ ಬ್ರಿಟನ್ನ ವಸಾಹತು ರಾಷ್ಟ್ರಗಳು, 13 ವಸಾಹತು ರಾಷ್ಟ್ರಗಳಿದಾರಲ್ಲ, ಅಲ್ಲಿನ ಜನ ಏನು ಮಾಡ್ತಾರೆ? ತನ್ನ ತಾಯ್ನಾಡಿನ ವಿರುದ್ಧ ದಂಗೆ ಎದ್ದು ಅದರ ರಾಜಕೀಯ ಸಂಬಂಧವನ್ನು ಕಳಚಿಕೊಂಡು ಸ್ವತಂತ್ರಗೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಏನು ಮಾಡ್ತಾರೆ? ಇವರು ಬ್ರಿಟನ್ನ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಾರೆ. ಸೊ ಎಲ್ಲ ಕಾರಣಗಳಿಂದಾಗಿ ಅಮೆರಿಕಾದಲ್ಲಿ ಕ್ರಾಂತಿ ಉಂಟಾಯಿತು. ಇಂಗ್ಲೆಂಡ್ನಿಂದ ಬಂದವರು ಅಮೆರಿಕಾದಲ್ಲಿ ವಸಾಹತುಗಳನ್ನು ಸ್ಥಾಪಿಸ್ಕೊಳ್ತಾರೆ. ಸೊ ದಂಗೆ ಸ್ಫೋಟ ಆಯಿತು. ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಘೋಷಣೆ ಆಗುತ್ತೆ. ಸೊ ಏನು ಮಾಡಿದ್ರು ಅಂತ ಹೇಳಿದರೆ, ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡ್ರು. ಯಾರು? ಅಮೆರಿಕದ 13 ವಸಾಹತುಗಳು ಸ್ವತಂತ್ರವನ್ನು ಘೋಷಿಸ್ಕೊಳ್ತು. ಯಾವಾಗ? 1774ರಲ್ಲಿ. ನೋಡಿ, ಪರಿಸ್ಥಿತಿಯನ್ನು ವಿಮರ್ಶಿಸುವ ಸಲುವಾಗಿ ಏನು ಮಾಡ್ತಾರೆ? ಸಾಮಾನ್ಯ ಶಕ ವರ್ಷ 1774ರಲ್ಲಿ ಅಮೆರಿಕದ 13 ಇಂಗ್ಲೆಂಡಿನ ವಸಾಹತುಗಳ ಪ್ರತಿನಿಧಿಗಳನ್ನು ಫಿಲಿಡೆಲ್ಫಿಯಾದಲ್ಲಿ ಸಭೆ ಸೇರುತ್ತೆ. ಸೊ ಏನು ಮಾಡುತ್ತೆ? ಇಂಗ್ಲೆಂಡು ಯಾವಾಗ ಬಾಸ್ಟನ್ ಟೀ ಪಾರ್ಟಿ ನಡೆಯುತ್ತೆ, ಬಾಸ್ಟನ್ ಟೀ ಪಾರ್ಟಿಯಲ್ಲಿ ಯಾವಾಗ ಚಹಾದ ಪೆಟ್ಟಿಗೆಗಳನ್ನು
ಸಮುದ್ರಕ್ಕೆ ಎಸೆದು ಪ್ರತಿಭಟನೆ ಮಾಡ್ತಾರೆ. ಆಗ ಒಂದು ಫಿಲಡೆಲ್ಫಿಯಾದಲ್ಲಿ ಒಂದು ಸಭೆ ಸೇರುತ್ತೆ. ಆ ಸಭೆಯಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಈ ಕಡೆ ಬ್ರಿಟನ್ನ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ. ಸೊ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ, ಏನು ತೀರ್ಮಾನಕ್ಕೆ ಬರುತ್ತಾರೆ ಅಂತ ನೋಡೋದಾದರೆ, ನೋಡಿ, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಕಾಂಗ್ರೆಸ್ ಫಿಲಡೆಲ್ಫಿಯಾ ಸಭೆ ಆಗಿರ್ತಕ್ಕಂಥದ್ದು. ಅಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಭಾಗವಹಿಸಿರ್ತಕ್ಕಂಥದ್ದು. ಸೊ ಇಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮ ಸ್ವತಂತ್ರವನ್ನು ಮೊಟಕುಗೊಳಿಸುವ ತಮ್ಮ ತಾಯ್ನಾಡಿನ ಪ್ರಯತ್ನಗಳನ್ನು ಸಶಸ್ತ್ರ ಬಲದಿಂದ ಪ್ರತಿಭಟಿಸುವುದಾಗಿ ನಿರ್ಧರಿಸಿದರು. ಸೊ 13 ವಸಾಹತುಗಳ ಪ್ರತಿನಿಧಿಗಳು ಇವರೆಲ್ಲ ಒಟ್ಟಾಗಿ ಏನು ಮಾಡ್ತಾರೆ, ತಮ್ಮ ತಾಯ್ನಾಡು ಅಂದರೆ ವಸಾಹತುಗಳ ತಾಯ್ನಾಡು ಅಂದರೆ ಯಾವುದಿಲ್ಲಿ ಇಂಗ್ಲೆಂಡ್. ಸೊ ಇಂಗ್ಲೆಂಡಿನ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಪ್ರತಿಭಟನೆ ಹೇಗಿರಬೇಕು, ಸಶಸ್ತ್ರ ಬಲದಿಂದ, ಶಸ್ತ್ರಾಸ್ತ್ರಗಳನ್ನು ಬಳಸಿ ತಮ್ಮ ಸ್ವತಂತ್ರವನ್ನು ಮೊಟಕುಗೊಳಿಸ್ತಕ್ಕಂಥ ಇಂಗ್ಲೆಂಡಿನ ವಿರುದ್ಧ ಪ್ರತಿಭಟಿಸುವುದಾಗಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಆ ಪ್ರತಿಭಟಿಸುವ ನಿರ್ಧಾರಕ್ಕೆ ಒಬ್ಬರ ನಾಯಕನನ್ನು ಹುಡುಕೊಳ್ತಾರೆ. ಸೊ ಈ ಕಡೆ ಅವರು ಫಿಲಡೆಲ್ಫಿಯಾದಲ್ಲಿ ಸಭೆ ನಡೆಸಿ ಈ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಈ ಕಡೆ ಬ್ರಿಟನ್ನಿನ ರಾಜ ಏನು ಮಾಡ್ತಾನೆ, ಅವರ ಕ್ರಮವನ್ನು ದಂಗೆ ಅಂತ ಘೋಷಣೆ ಮಾಡ್ತಾನೆ. ದಂಗೆ ಎದ್ದಿದ್ದಾರೆ, ದಂಗೆಕೋರರು ಇವರು ಅಂತ ಘೋಷಣೆ ಮಾಡ್ತಾರೆ. ವಸಾಹತುಗಾರರ ಪ್ರತಿಭಟನೆಯನ್ನು ಅಡಗಿಸ್ಲಿಕ್ಕೆ ಸೈನ್ಯ ತುಕಡಿಗಳನ್ನು ಕಳಿಸ್ತಾನೆ. ವಸಾಹತುಗಾರರಿಗೆ ಈಗ ತಮ್ಮ ಸ್ಥಳೀಯ ಸೈನ್ಯವೊಡನೆ ಬ್ರಿಟನ್ನಿನ ವಿರುದ್ಧ ಹೋರಾಡದೆ ಬೇರೆ ದಾರಿ ಇಲ್ಲ. ಫಿಲಡೆಲ್ಫಿಯಾದಲ್ಲಿ ಸಭೆ ಸೇರ್ತು. ಫಿಲಡೆಲ್ಫಿಯಾದಲ್ಲಿ ಸಭೆ ಸೇರಿ ಏನಾಯಿತು, ಒಂದು ತೀರ್ಮಾನ ಮಾಡಿಕೊಂಡ್ರು. ತಮ್ಮ ತಾಯ್ನಾಡಿನ ವಿರುದ್ಧ ಸಶಸ್ತ್ರ ಹೋರಾಟವನ್ನು ನಡೆಸಿ ಸ್ವತಂತ್ರಗೊಳ್ಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡ್ರು. ಈ ಕಡೆ ಇಂಗ್ಲೆಂಡಿನ ದೊರೆ ಏನು ಮಾಡ್ತಾನೆ, ಈ ತೀರ್ಮಾನವನ್ನು ದಂಗೆ ಅಂತ ಕರೀತಾನೆ. ಆ ದಂಗೆಯನ್ನು ಅಡಗಿಸ್ಲಿಕ್ಕೆ ಬ್ರಿಟನ್ ಸೈನ್ಯವನ್ನು ಕಳಿಸುತ್ತೆ 13 ವಸಾಹತುಗಳಿಗೆ. ಈಗ ಯಾವಾಗ ಬ್ರಿಟನ್ನ ಸೈನ್ಯ ವಸಾಹತು ಪ್ರದೇಶವನ್ನು ತಲುಪುತ್ತೆ, ಆಗ ಈ ವಸಾಹತು ರಾಷ್ಟ್ರದವರಿಗೆ ತಮ್ಮ ಸ್ಥಳೀಯ ಸೇನೆಯ ಜೊತೆ, ಸ್ಥಳೀಯ ಸೇನೆಯೊಡನೆ ಬ್ರಿಟನ್ನಿನ ಸೇನೆಯ ವಿರುದ್ಧ ಹೋರಾಡದೆ ಬೇರೆ ದಾರಿ ಇಲ್ಲ. ಸೊ ಯುದ್ಧ ಆರಂಭ ಆಯಿತು. 1775 ಏಪ್ರಿಲ್ 19ರಂದು ಲೆಕ್ಸಿಂಗ್ಟನ್ ಎಂಬಲ್ಲಿ ವಸಾಹತುಗಾರರ ಒಂದು ಸೈನ್ಯದ ತುಕಡಿ ಬ್ರಿಟಿಷರ ಮೇಲೆ ದಾಳಿ ಮಾಡಿದಾಗ ಅಮೇರಿಕ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಯಿತು. ಸೊ ಅಧಿಕೃತವಾಗಿ ಯುದ್ಧ ಆರಂಭ ಆಗಿದ್ದು ನೋಟ್ ಮಾಡಿ ಮಕ್ಕಳೇ, 1775 ಏಪ್ರಿಲ್ 19 ಲೆಕ್ಸಿಂಗ್ಟನ್. ಸೊ ಲೆಕ್ಸಿಂಗ್ಟನ್ ಅಂತ ಪ್ರದೇಶದಲ್ಲಿ ವಸಾಹತುಗಾರರ ಸೈನ್ಯದ ಮೇಲೆ ಬ್ರಿಟಿಷ್ ಸೈನ್ಯ ದಾಳಿ ಮಾಡುತ್ತೆ. ವಸಾಹತು ಯಾರ್ದು? ಇಂಗ್ಲೆಂಡಿನ ವಸಾಹತು. ಇಂಗ್ಲೆಂಡ್ ವಸಾಹತುಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ತನ್ನ ಸೈನ್ಯವನ್ನು ಕಳಿಸಿದೆ ಪ್ರತಿಭಟನೆಯನ್ನು ದಮನ ಮಾಡಲಿಕ್ಕೆ. ಸೊ ಆ ಒಂದು ಸಂದರ್ಭವನ್ನು, ಆ ದಾಳಿ ಮಾಡಿದಾಗ ಆ ವಸಾಹತು ಜನರಿಗೂ ಬ್ರಿಟನ್ನಿನ ಸೇನೆಗೂ ನಡೆದಿರ್ತಕ್ಕಂಥ ಕದನವನ್ನು, ಯುದ್ಧವನ್ನು ನಾವು ಅಮೇರಿಕಾದ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಸೊ ಎರಡೂ ಕಡೆ ಹೋರಾಟಗಳಾಗುತ್ತೆ. ವಸಾಹತುಗಾರರು ತಮ್ಮ ಸೇನೆಯೊಡನೆ ಬ್ರಿಟನ್ನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆದರೆ ಯುದ್ಧದ ಮುಂದುವರೆದಂತೆ ಏನಾಯಿತು, ಯುದ್ಧ ಮುಂದುವರೆದಂತೆ ಈ ವಸಾಹತುಗಾರರೆಲ್ಲ ಇದ್ರಲ್ಲ, ಸೊ ಇವರೇನು ಮಾಡ್ತಾರೆ, ಯುದ್ಧದ ನಾಯಕತ್ವವನ್ನು ಯಾರು ವಹಿಸಬೇಕು, ಸೈನ್ಯದ ನಾಯಕತ್ವವನ್ನು ಯಾರು ವಹಿಸಬೇಕು ಅಂತ ಬಂದಾಗ ಆ ಫಿಲಡೆಲ್ಫಿಯಾ ಸಭೆ ಏನು ನಡೆದಿತ್ತಲ್ಲ, ಅಲ್ಲಿ ಜಾರ್ಜ್ ವಾಷಿಂಗ್ಟನ್ ಅನ್ನೋರನ್ನ ವಸಾಹತುಗಾರರ ಸೈನ್ಯದ ದಂಡನಾಯಕರನ್ನಾಗಿ ನೇಮಿಸಿರುತ್ತೆ. ಯಾರು? ಜಾರ್ಜ್ ವಾಷಿಂಗ್ಟನ್. ಯಾರು ಜಾರ್ಜ್ ವಾಷಿಂಗ್ಟನ್ನು? ವಸಾಹತುಗಾರರ ಸೈನ್ಯದ ದಂಡನಾಯಕನಾಗಿ ಜಾರ್ಜ್ ವಾಷಿಂಗ್ಟನ್ ಅನ್ನ ನೇಮಿಸುತ್ತೆ. ಸೊ ಈಗ ಜಾರ್ಜ್ ವಾಷಿಂಗ್ಟನ್ನ ನೇತೃತ್ವದಲ್ಲಿ ವಸಾಹತುಗಾರರ ಸೇನೆ ಬ್ರಿಟನ್ನ ಸೇನೆಯನ್ನು ಎದುರಿಸಬೇಕು. ಹೌದು, ಈ ಜಾರ್ಜ್ ವಾಷಿಂಗ್ಟನ್ ಯಾರು ಇವನನ್ನ ಯಾಕೆ ಕರ್ಕೊಂಬಂದು ನಾಯಕನನ್ನಾಗಿ ಮಾಡಿದ್ರು, ಇವನ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ನೋಡಿ, ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥವನು ವರ್ಜೀನಿಯಾದ ಒಬ್ಬ ತೋಟಗಾರ, ಒಬ್ಬ ತೋಟದ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥವನು ವರ್ಜೀನಿಯಾ ಪ್ರದೇಶದವನು. ಇವನು ಫ್ರೆಂಚರ ವಿರುದ್ಧ ಹಿಂದೆ ನಡೆದಿತ್ತಲ್ಲ, ಆಗಲೇ ಹೇಳಿದ್ವಿ ನಾವು, ಯಾವುದು ಸಪ್ತವಾರ್ಷಿಕ ಕದನ ಅಂತ ನಡೆದಿತ್ತು. ಈ ಸಪ್ತವಾರ್ಷಿಕ ಕದನದಲ್ಲಿ
ಪ್ರಮುಖ ಪಾತ್ರ ವಹಿಸಿರ್ತಾನೆ, ಸೈನ್ಯಾಧಿಕಾರಿಯಾಗಿ ಕೀರ್ತಿಯನ್ನು ಗಳಿಸಿರ್ತಾನೆ ಈ ಜಾರ್ಜ್ ವಾಷಿಂಗ್ಟನ್. ಸೊ ಇಲ್ಲೇನಾಗಿದೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಸಪ್ತವಾರ್ಷಿಕ ಕದನ ನಡೆದಾಗ ಇಂಗ್ಲೆಂಡಿನ ಪರವಾಗಿ ಜಾರ್ಜ್ ವಾಷಿಂಗ್ಟನ್ ಹೋರಾಟ ಮಾಡಿದ್ದ. ಆಗ ಸೈನ್ಯದ ಅಧಿಕಾರಿಯಾಗಿ ಕೀರ್ತಿಯನ್ನು ಗಳಿಸಿರ್ತಾನೆ. ಸೊ ಹಾಗಾಗಿ ಅವನಿಗೆ ಯುದ್ಧದ ಅನುಭವ ಇದೆ ಅನ್ನೋ ಕಾರಣಕ್ಕೆ ಜಾರ್ಜ್ ವಾಷಿಂಗ್ಟನ್ನನ್ನು ನಾಯಕನನ್ನಾಗಿ, ಸೇನಾ ದಂಡನಾಯಕನಾಗಿ ನೇಮಕ ಮಾಡ್ತಾರೆ. ಸೊ ಅವನ ನೇತೃತ್ವದಲ್ಲಿ ಇಂಗ್ಲೆಂಡ್ನ ಸೈನ್ಯಕ್ಕೂ ಮತ್ತು ವಸಾಹತು ಸೈನ್ಯಕ್ಕೂ ಯುದ್ಧ ನಡೆಯುತ್ತೆ. ಈ ಸಂದರ್ಭ ಜಾರ್ಜ್ ವಾಷಿಂಗ್ಟನ್ ಏನು ಮಾಡ್ತಾನೆ ಅಂದರೆ, ಅಶಿಕ್ಷಿತ ಮತ್ತು ಅವ್ಯವಸ್ಥಿತ ವಸಾಹತು ಸೈನಿಕರಿಗೆ ಸ್ಥೈರ್ಯವನ್ನು, ಉತ್ಸಾಹಗಳನ್ನು ಉರಿದುಂಬಿಸಿ ಬ್ರಿಟಿಷರೊಡನೆ ಹೋರಾಡಲಿಕ್ಕೆ ಅವರನ್ನು ಸಿದ್ಧಗೊಳಿಸ್ತಾ ಹೋಗ್ತಾನೆ, ಅಣಿಗೊಳಿಸ್ತಾ ಹೋಗ್ತಾನೆ. ಅಂದರೆ ವಸಾಹತು ಸೇನೆ ಏನಿತ್ತು, ಆ ವಸಾಹತು ಸೇನೆ ಅಶಿಕ್ಷಿತರವರು, ಶಿಕ್ಷಿತರಲ್ಲ, ವ್ಯವಸ್ಥಿತವಾಗಿರಲಿಲ್ಲ. ಇಂಗ್ಲೆಂಡ್ನವರು ಶಿಕ್ಷಿತರು, ವ್ಯವಸ್ಥಿತವಾದ ಸೈನ್ಯವನ್ನು ಹೊಂದಿದ್ರು. ಸೊ ಆ ಸೈನ್ಯವನ್ನು ಬಲ್ಲಂತಹ ಜಾರ್ಜ್ ವಾಷಿಂಗ್ಟನ್ ಏನು ಮಾಡ್ತಾನೆ, ತನ್ನ ವಸಾಹತು ಸೇನೆ ಅಶಿಕ್ಷಿತ ಅವ್ಯವಸ್ಥಿತ ಸೇನೆಯನ್ನು ಅವರಲ್ಲಿ ಒಂದಷ್ಟು ಉತ್ಸಾಹವನ್ನು ತುಂಬಿ, ಸ್ಥೈರ್ಯವನ್ನು ತುಂಬಿ, ಅವರನ್ನು ಹೊರದುಂಬಿಸಿ ಸ್ವತಂತ್ರ ಹೋರಾಟಕ್ಕೆ, ಬ್ರಿಟಿಷರನ್ನೇ ಹೋರಾಡಲಿಕ್ಕೆ ಅಣಿಗೊಳಿಸ್ತಕ್ಕಂಥ ಕೆಲಸವನ್ನು ಜಾರ್ಜ್ ವಾಷಿಂಗ್ಟನ್ ಮಾಡ್ತಾನೆ. ಸೊ 1776ರಲ್ಲಿ ಸಾಮಾನ್ಯ ಶಕವರ್ಷ 1776 ಜುಲೈ 4, ನೋಟ್ ಮಾಡಿ ಮಕ್ಕಳೇ, ಜುಲೈ 4, 1776 ಫಿಲಡೆಲ್ಫಿಯಾದ ರಾಷ್ಟ್ರೀಯ ಸಭೆ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಘೋಷಣೆಯನ್ನು ಅಂಗೀಕರಿಸುತ್ತೆ. ಅದನ್ನು ಅಮೇರಿಕಾದ ಸ್ವತಂತ್ರ ಘೋಷಣೆ ಅಂತ ಕರೀತಾರೆ. ಸೊ ಅಮೇರಿಕಾ ಎಷ್ಟರಲ್ಲಿ ಸ್ವತಂತ್ರ ಆಯಿತು ಅಂತ ಬಂದಾಗ 1776 ಜುಲೈ 4ರಂದು ಅಮೇರಿಕ ಸ್ವತಂತ್ರ ಘೋಷಣೆಯನ್ನು ಹೊರಡಿಸ್ತು. ಸ್ವತಂತ್ರ ಘೋಷಣೆಯನ್ನು ಅಂಗೀಕರಿಸುತ್ತೆ. ಎಲ್ಲ 13 ವಸಾಹತುಗಳು ತಾಯ್ನಾಡಿನ ಎಲ್ಲ ರಾಜಕೀಯ ಸಂಬಂಧಗಳನ್ನು ಕಡಿದುಕೊಂಡು ಸ್ವತಂತ್ರವಾಗಿದೆ ಅಂತ ಘೋಷಣೆ ಮಾಡುತ್ತೆ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಅಮೇರಿಕ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಿದ್ದು 1776 ಜುಲೈ 4. ಆ ಜುಲೈ 4 ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಇವತ್ತಿಗೂ ಕೂಡ ಅಮೇರಿಕ ಜುಲೈ 4 ಸ್ವತಂತ್ರ ದಿನ. ಭಾರತದಲ್ಲಿ ಹೇಗೆ ಆಗಸ್ಟ್ 15ರಲ್ಲಿ ಸ್ವತಂತ್ರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವೋ, ಹಾಗೆ ಅಮೇರಿಕಾದಲ್ಲಿ ಜುಲೈ 4ನ ಸ್ವತಂತ್ರ ದಿನ ಅಂತ ಆಚರಣೆ ಮಾಡ್ತಾರೆ. ಸೊ ಸ್ವತಂತ್ರವನ್ನು ಘೋಷಿಸ್ಕೊಂಡಿರ್ತಕ್ಕಂಥ ಅಮೇರಿಕ ಸ್ವತಂತ್ರ, 13 ವಸಾಹತುಗಳು ಸ್ವತಂತ್ರವಾಗಿವೆ ಅಂತ ಘೋಷಣೆ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಮುಗಿತಾ ಅಂತ ನೋಡಿದರೆ ಇಲ್ಲ, ಅಲ್ಲಿಗೆ ಮುಗಿಲಿಲ್ಲ. ಇವರ ಸ್ವತಂತ್ರ ಘೋಷಣೆಯನ್ನು ಬ್ರಿಟನ್ ಒಪ್ಕೊಳ್ಬೇಕಲ್ಲ. ಸ್ವತಂತ್ರ ಇವ್ರು ಘೋಷಣೆ ಮಾಡಿಕೊಂಡ್ರು, ಆದರೆ ಯುದ್ಧ ಮುಂದುವರಿಯುತ್ತೆ. ಬ್ರಿಟನ್ ಅದನ್ನು ಒಪ್ಕೊಳ್ಳಿಲ್ಲ. ಆದರೆ ಈಗ ಬ್ರಿಟನ್ ಅದನ್ನು ಒಪ್ಕೊಳ್ಳುವಂಗೆ ಮಾಡಬೇಕಲ್ಲ. ಸೊ ಯುದ್ಧ ಆಗುತ್ತೆ. ಇಂಗ್ಲೆಂಡ್ ಮತ್ತು ವಸಾಹತುಗಳ ನಡುವೆ ಸುಮಾರು 5 ವರ್ಷಗಳ ಕಾಲ ಯುದ್ಧ ಮುಂದುವರಿಯುತ್ತೆ. 76ರಲ್ಲಿ ಘೋಷಣೆ ಮಾಡಿಕೊಂಡಿದೆ. ಸುಮಾರು 5 ವರ್ಷಗಳ ಕಾಲ ಯುದ್ಧ ಮುಂದುವರಿಯುತ್ತೆ. ಆರಂಭದಲ್ಲಿ ವಸಾಹತುಗಳಿಗೆ ಹಿನ್ನಡೆಯಾದರೂ ಕೂಡ ಜಾರ್ಜ್ ವಾಷಿಂಗ್ಟನ್ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿರ್ತಕ್ಕಂಥ ಜಾರ್ಜ್ ವಾಷಿಂಗ್ಟನ್ ಕೊನೆಗೂ ಕೂಡ ಬ್ರಿಟನ್ನನ್ನು ಸಾರಟೋಗಾ ಯುದ್ಧದಲ್ಲಿ ಸೋಲಿಸುವಲ್ಲಿ ಯಶಸ್ವಿಯಾಗ್ತಾನೆ. ನೋಟ್ ಮಾಡಿ ಮಕ್ಕಳೇ, ಸಾರಟೋಗಾ ಯುದ್ಧದಲ್ಲಿ ಬ್ರಿಟಿಷ್ ಸೇನೆ ಸೋಲ್ತು. ಯಾರ ವಿರುದ್ಧ? ವಸಾಹತು ರಾಷ್ಟ್ರಗಳ ಸೇನೆ ವಿರುದ್ಧ, ಅಥವಾ ಜಾರ್ಜ್ ವಾಷಿಂಗ್ಟನ್ನ ನೇತೃತ್ವದಲ್ಲಿದ್ದಂಥ ಸೇನೆಯ ವಿರುದ್ಧ ಸಾರಟೋಗಾ ಯುದ್ಧದಲ್ಲಿ ಬ್ರಿಟಿಷ್ ಸೇನೆ ಸೋಲ್ತು. ಯಾರಿದ್ರು ಹಾಗಾದರೆ ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ಯಾರು ವಹಿಸಿದ್ರು? ಎಸ್, ಕಾರ್ನ್ವಾಲಿಸ್ ಅಂತಕ್ಕಂಥವನು ವಹಿಸಿರ್ತಾನೆ. ಸೊ ಕಾರ್ನ್ವಾಲಿಸ್ನ ಸೇನೆ ಜಾರ್ಜ್ ವಾಷಿಂಗ್ಟನ್ ಸೇನೆಯ ಮುಂದೆ ಮಂಡಿಯೂರುತ್ತೆ. ನೋಡಿ, ಫ್ರೆಂಚ್ ಸೇನೆಯ ಸಹಾಯದಿಂದ ಜಾರ್ಜ್ ವಾಷಿಂಗ್ಟನ್ ಅನ್ನು ಯಾರ್ಕ್ ಟೌನ್ ಕದನದಲ್ಲಿ ಬ್ರಿಟಿಷರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಎಸ್, ಅಂದರೆ ಅಮೆರಿಕ ಸ್ವತಂತ್ರಗೊಳ್ಳುವಲ್ಲಿ ಯಾರ ನೆರವನ್ನು ಪಡ್ಕೊಳ್ಳುತ್ತೆ? ಫ್ರೆಂಚರ ನೆರವನ್ನು ಪಡ್ಕೊಳ್ಳುತ್ತೆ. ಫ್ರೆಂಚ್ ನೆರವನ್ನು ಪಡ್ಕೊಂಡು ಯಾರ್ಕ್ ಟೌನ್ ಅಂತ ಕಕ್ಕೆ ಅರ್ಕಾವತ್ ಬರಬೇಕು. ಯಾರ್ಕ್ ಟೌನ್ ಎಂಬ ಕದನದಲ್ಲಿ ಬ್ರಿಟಿಷರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸುತ್ತೆ. ನೋಡಿ, ಭೀಕರವಾಗಿರ್ತಕ್ಕಂಥ ಕದನ ಅಮೇರಿಕ ಮತ್ತು ಇಂಗ್ಲೆಂಡ್ ಸೇನೆಯ ನಡುವೆ ನಡೆಯುತ್ತೆ. ಅಂತಿಮವಾಗಿ
ಬ್ರಿಟಿಷ್ ಸೇನಾನಿ ಕಾರ್ನ್ವಾಲಿಸ್ ತನ್ನ ಸೇನೆಯೊಡನೆ ತನ್ನ ಸಂಪೂರ್ಣ ಪರಿವಾರದೊಡನೆ ಅಮೆರಿಕಾದ ಜಾರ್ಜ್ ವಾಷಿಂಗ್ಟನ್ನ ಮುಂದೆ ಮಂಡಿಯೂರ್ತಾನೆ, ಸಂಪೂರ್ಣವಾಗಿ ಸೋಲನ್ನು ಒಪ್ಕೊಳ್ತಾನೆ. ಎಸ್ ನೋಡಿ, ಕಾರ್ನ್ವಾಲಿಸ್ ಸೋಲನ್ನು ಒಪ್ಕೊಳ್ತಾನೆ. ಭಾರತದಲ್ಲಿ ಕಾರ್ನ್ವಾಲಿಸ್ ಎಷ್ಟು ಪರಾಕ್ರಮಿಯಾಗಿ ಮೆರಿತಾನೆ, ಆದರೆ ಅಮೆರಿಕ ಸ್ವತಂತ್ರ ಸಂಗ್ರಾಮದಲ್ಲಿ ಜಾರ್ಜ್ ವಾಷಿಂಗ್ಟನ್ನ ನೇತೃತ್ವದ ವಸಾಹತು ಸೇನೆಯ ಮುಂದೆ ಮಂಡಿಯೂರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಕಾರ್ನ್ವಾಲಿಸ್ಗೆ. ಸೊ ಕಾರ್ನ್ವಾಲಿಸ್ ಸೋತು ಶರಣಾಗತನಾಗೋದ್ರೊಂದಿಗೆ ಬ್ರಿಟನ್ ಅಮೇರಿಕಾದ ಮುಂದೆ ಸೋತು ಶರಣಾಗತರಾಗಿ ಅಮೇರಿಕಾದ ಸ್ವತಂತ್ರವನ್ನು ಏನು ಘೋಷಿಸಿಕೊಂಡಿತ್ತು ಅದನ್ನು ಪುರಸ್ಕರಿಸ್ತಾರೆ, ಅದನ್ನು ಒಪ್ಕೊಳ್ತಾರೆ. ರೈಟ್. 1783 ಪ್ಯಾರಿಸ್ ಒಪ್ಪಂದ. ಎಸ್, ನೋಟ್ ಮಾಡಿ ಮಕ್ಕಳೇ, 1783 ಒಂದು ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಪ್ಯಾರಿಸ್ ಬರೋದೆಲ್ಲಿ? ಫ್ರಾನ್ಸ್ನಲ್ಲಿ ಅಲ್ವಾ? ಸೊ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಒಂದು ಒಪ್ಪಂದ ಆಗುತ್ತೆ. ಒಪ್ಪಂದದ ಪ್ರಕಾರ 13 ವಸಾಹತುಗಳನ್ನು ಬ್ರಿಟಿಷ್ ಸ್ವತಂತ್ರ ಅಂತ ಅಂಗೀಕರಿಸಿ ಜುಲೈ 4 ಸ್ವತಂತ್ರ ಘೋಷಣೆ ಮಾಡಿದ್ದರಿಂದ ಅಮೇರಿಕನ್ನರಿಗೆ ಅದು ಮಹತ್ವದ ದಿನ ಆಯಿತು. ಅಮೇರಿಕನರಿಗೆ ಅದು ಮಹತ್ವದ ದಿನ ಆಗುತ್ತೆ. ಎಷ್ಟರಲ್ಲಿ? ಜುಲೈ 4 ಅಲ್ವಾ? ಎಸ್, ಜುಲೈ 4 ಅಮೇರಿಕ ಸ್ವತಂತ್ರವನ್ನು ಪಡ್ಕೊಳ್ತು. ಹಾಗಾಗಿ ಜುಲೈ 4 ಅವರಿಗೆ ಸ್ವತಂತ್ರ ದಿನ. ಡೇಟ್ ಅದೇನೆ. 1776 ಜುಲೈ 4 ಘೋಷಣೆ ಮಾಡಿಕೊಂಡ್ರು ಸ್ವಾತಂತ್ರ್ಯ ಅಂತ. ಆದರೆ 1783 ಅದೇ ಜುಲೈ 4 ಇಂಗ್ಲೆಂಡ್ 13 ವಸಾಹತುಗಳು ಸ್ವತಂತ್ರ ಅನ್ನೋದನ್ನು ಒಪ್ಕೊಂಡು ಅದಕ್ಕೆ ಅನುಮತಿ ಕೊಡುತ್ತೆ, ಅದನ್ನು ಸಿದ್ಧು ಮಾಡುತ್ತೆ. ಸೊ ಹಾಗಾಗಿ ಜುಲೈ 4 ಅಮೆರಿಕ ಸ್ವತಂತ್ರ ಪಡ್ಕೊಂಡಂತಹ ದಿನ. ಎಸ್, ಟ್ರೀಟಿ ಆಫ್ ಪ್ಯಾರಿಸ್ ಇದೆ 1783. ರೈಟ್, ಒಪ್ಪಂದಕ್ಕೆ ಸಹಿ ಹಾಕಿ ಅಮೆರಿಕವನ್ನು ಸ್ವತಂತ್ರ ಅಂತ ಘೋಷಣೆ ಮಾಡಿದ್ದು. ಸೊ 1787 ಈಗ ಸ್ವತಂತ್ರ ಘೋಷಣೆ ಆಗಿದೆ. 83 ಘೋಷಣೆ ಮಾಡಿಬಿಟ್ರಿ. ಈಗ 87 ಫಿಲಿಡೆಲ್ಫಿಯಾದಲ್ಲಿ ಸ್ವತಂತ್ರ ಪಡೆದ ಎಲ್ಲ ವಸಾಹತುಗಳ ಪ್ರತಿನಿಧಿಗಳು ಒಂದು ಸಭೆಯನ್ನು ಸೇರ್ತಾರೆ. ಆ ಸಭೆ ಸೇರಿ ಆ ಸ್ವತಂತ್ರ ಪಡೆಯುವಲ್ಲಿ ಮುಂದಾಳತ್ವವನ್ನು ವಹಿಸಿದ್ನಲ್ಲ ಜಾರ್ಜ್ ವಾಷಿಂಗ್ಟನ್, ಆ ಜಾರ್ಜ್ ವಾಷಿಂಗ್ಟನನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನನ್ನಾಗಿ ಆರಿಸ್ತಾರೆ. ಎಸ್, ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲ ಅಧ್ಯಕ್ಷರಾಗಿ ಜಾರ್ಜ್ ವಾಷಿಂಗ್ಟನ್ ಆಯ್ಕೆ ಆಗ್ತಾರೆ. ಹಿನ್ನೆಲೆ ಏನು ಗೊತ್ತಿರಬೇಕು. ಅವರೇ ಯಾಕೆ ಅಧ್ಯಕ್ಷರಾದರು ಅಂತ ಹೇಳಿದ್ರೆ, ಆ ಸ್ವತಂತ್ರ ಪಡೆಯುವ ಒಂದು ಹೋರಾಟದಲ್ಲಿ ನಾಯಕತ್ವವನ್ನು ಜಾರ್ಜ್ ವಾಷಿಂಗ್ಟನ್ ವಹಿಸ್ಕೊಂಡಿದ್ರು. ಹಾಗಾಗಿ ಎಲ್ಲ ವಸಾಹತುಗಳ ಪ್ರತಿನಿಧಿಗಳು ಅವರನ್ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ. ಅವರುಗಳು ಒಂದು ಸಂವಿಧಾನವನ್ನು ರಚಿಸ್ತಾರೆ. ನೆನ್ಪಿಡಿ ಮಕ್ಕಳೇ, ಅವರು ರಚಿಸಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅಮೆರಿಕದ ಸಂವಿಧಾನ ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಅಂತ ಹೆಗ್ಗಳಿಕೆಯನ್ನು ಪಡ್ಕೊಳ್ಳುತ್ತೆ. ಎಸ್, ಜಗತ್ತಿನ ಮೊದಲ ಲಿಖಿತ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಅದು ಅಮೆರಿಕದ ಸಂವಿಧಾನ. ಸೊ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳೇನು? ಎಸ್, ಅಮೆರಿಕನ ಸ್ವತಂತ್ರಗೊಂಡ್ಬಿಡ್ತು. ಅಮೆರಿಕ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳೇನು? ಸೊ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ಅಂದಾಗ ಒಂದು 3-4 ಪ್ರಮುಖ ಪಾಯಿಂಟ್ಗಳನ್ನು ಬರೀಬೇಕು ಮಕ್ಕಳೇ. ಸೊ ಇದು ಫ್ರಾನ್ಸ್ ಕ್ರಾಂತಿಗೆ ಪ್ರಚೋದನೆ ನೀಡಿತು. ಫ್ರಾನ್ಸ್ ಕೂಡ ಸ್ವತಂತ್ರವನ್ನು ಪಡೀಲಿಕ್ಕೆ ಹವಣಿಸ್ತಾ ಇರುತ್ತೆ. ಫ್ರಾನ್ಸ್ನಲ್ಲಿ ಏನು ಬಾರ್ಬನ್ ದೊರೆಗಳ ಆಳ್ವಿಕೆ ನಡೀತಾ ಇತ್ತು, ಅವರಿಂದ ಸ್ವತಂತ್ರಗೊಳ್ಳಿಕ್ಕೆ ಹವಣಿಸ್ತಾ ಇರ್ತಾರೆ. ಹಾಗಾಗಿ ಫ್ರಾನ್ಸ್ನಲ್ಲಿ ನಿರಂಕುಶ ದೊರೆಗಳ ವಿರುದ್ಧ ದಂಗೆಗಳಾಗಲಿಕ್ಕೆ ಅಮೆರಿಕದ ಸ್ವತಂತ್ರ ಸಂಗ್ರಾಮ ಪ್ರಚೋದನೆ ಕೊಡುತ್ತೆ. ವಸಾಹತುಗಾರರ ಪಕ್ಷವನ್ನು ವಹಿಸಿ ಹೋರಾಡಿದಂತಹ ಅನೇಕ ಫ್ರೆಂಚರು ಫ್ರಾನ್ಸ್ ಕ್ರಾಂತಿಯ ನಾಯಕರಾಗ್ತಾರೆ. ಅಂದರೆ ಅಮೆರಿಕ ಸ್ವತಂತ್ರ ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ ನೀಡಿತು. ಅಮೆರಿಕದಲ್ಲಿನ ಅನೇಕ ಸ್ಪೈನ್ ಮತ್ತು ಪೋರ್ಚುಗಲ್ನ ವಸಾಹತುಗಳು ತಮ್ಮ ತಾಯ್ನಾಡಿನ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಆಗಲು ಉತ್ತೇಜನ ಪಡೆದವು. ಸೊ ಈಗ ಸ್ವತಂತ್ರ ಆಗಿರೋದು ಎಷ್ಟು? 13 ವಸಾಹತುಗಳು ಸ್ವತಂತ್ರ ಆಯಿತು ಇಂಗ್ಲೆಂಡ್ನಿಂದ. ಆದರೆ ಇಂಗ್ಲೆಂಡ್ ಹೇಗೆ 13 ವಸಾಹತುಗಳನ್ನು ಹೊಂದಿತ್ತು, ಹಾಗೆ
ಅಮೆರಿಕಾದಲ್ಲಿ ಸ್ಪೈನು ಮತ್ತು ಪೋರ್ಚುಗಲ್ ಕೂಡ ವಸಾಹತುಗಳನ್ನು ಹೊಂದಿತ್ತು. ಸೊ ಈಗ ಯಾವ ಪ್ರದೇಶಗಳು ಸ್ಪೈನ್ ಮತ್ತು ಪೋರ್ಚುಗಲ್ನ ವಸಾಹತುಗಳಾಗಿದ್ವೋ ಆ ಪ್ರದೇಶಗಳು ತಮ್ಮ ತಾಯ್ನಾಡಿನ ವಿರುದ್ಧ ಅಂದರೆ ಸ್ಪೈನ್ ಮತ್ತು ಪೋರ್ಚುಗಲ್ ವಿರುದ್ಧ ಹೋರಾಟವನ್ನು ಮಾಡಿ ಸ್ವತಂತ್ರಗೊಳ್ಳಲಿಕ್ಕೆ ಉತ್ತೇಜನವನ್ನು ಪಡಿತವೆ. ಇದರಿಂದಾಗಿ ಇದು ಅಮೆರಿಕ ಸ್ವತಂತ್ರ ಸಂಗ್ರಾಮ, ಫ್ರಾನ್ಸ್ನ ಮಹಾಕ್ರಾಂತಿ. ಅಮೆರಿಕ ಸ್ವತಂತ್ರ ಸಂಗ್ರಾಮದ ನಂತರ ಫ್ರಾನ್ಸ್ ಕ್ರಾಂತಿ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕೆ? ಫ್ರಾನ್ಸ್ ಕ್ರಾಂತಿಯ ಉದ್ದೇಶ ಏನು ಅಂತ ನೋಡಿದರೆ, ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನು ಕೊನೆಗಾಣಿಸಿ, ಏನು ಫ್ರಾನ್ಸ್ನಲ್ಲಿ ನಿರಂಕುಶ ದೊರೆಗಳಿದ್ರು, ಆ ನಿರಂಕುಶ ದೊರೆಗಳ ಪ್ರಭುತ್ವವನ್ನು ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಹೊಸ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪಿಸೋದು ಫ್ರೆಂಚ್ ಕ್ರಾಂತಿಯ ಮುಖ್ಯ ಉದ್ದೇಶ. ಬಹಳ ಮುಖ್ಯ ಮಕ್ಕಳೇ, ನೆನ್ಪಿಟ್ಕೊಳ್ಬೇಕು. 2 ಅಂಶಗಳು ಬಹಳ ಮುಖ್ಯ. ಒಂದು, ನಿರಂಕುಶ ದೊರೆಗಳಿಂದ ಸ್ವತಂತ್ರಗೊಳ್ಳೋದು. 2ನೇದು, ಸಾಮಾಜಿಕ ಮತ್ತು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ, ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಒಂದು ಹೊಸ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು ಫ್ರಾನ್ಸ್ ಕ್ರಾಂತಿಯ ಉದ್ದೇಶ ಆಗಿರುತ್ತೆ. ಸೊ ಫ್ರಾನ್ಸಲ್ಲಿ ಕ್ರಾಂತಿ ಆಯಿತು. ಆ ಕ್ರಾಂತಿ ಜಗತ್ತಿನ ಇತರ ದೇಶಗಳ ರಾಜಕೀಯದ ಮೇಲೂ ಕೂಡ ಅಗಾಧವಾದಂತಹ ಪರಿಣಾಮ ಬೀರುತ್ತೆ. ಹಾಗಾಗಿ ಫ್ರಾನ್ಸ್ ಕ್ರಾಂತಿಗಳ ಮಹಾಕ್ರಾಂತಿ ಅಂತ ನೋಡಿ. ಬರೀ ಫ್ರಾನ್ಸ್ ಕ್ರಾಂತಿ ಅಂತ ಕೊಟ್ಟಿಲ್ಲ, ಫ್ರಾನ್ಸ್ನ ಮಹಾಕ್ರಾಂತಿ ಅಂತ ಕೊಡ್ತಾರೆ. ಯಾಕೆಂದರೆ ವಿಶ್ವಕ್ಕೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಫ್ರಾನ್ಸ್ ಕ್ರಾಂತಿ. ಏನಾಗುತ್ತೆ ಹಾಗಾದರೆ ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಒಂದು 3-4 ಮುಖ್ಯ ಅಂಶಗಳು ಬರುತ್ತೆ ಫ್ರಾನ್ಸ್ ಕ್ರಾಂತಿಗೆ. ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ರಾಜಕೀಯ ಕಾರಣಗಳು ಹೀಗೆ ಬರ್ತಾ ಹೋಗುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಫ್ರಾನ್ಸ್ ಕ್ರಾಂತಿಗೆ ಸಾಮಾಜಿಕ ಕಾರಣಗಳೇನು? ಸಾಮಾಜಿಕ ಕಾರಣಗಳು ಅಂದರೆ ಅವತ್ತಿನ ಸಮಾಜದಲ್ಲಿ ಏನಿತ್ತು ನೋಡಿ. ಫ್ರಾನ್ಸ್ ಸಮಾಜದಲ್ಲಿ ಅಸಮಾನತೆ ಎಲ್ಲ ರಂಗದಲ್ಲೂ ತಾಂಡವವಾಡ್ತಾ ಇತ್ತು. ಅಂದರೆ ಸಮಾನತೆ ಇರಲಿಲ್ಲ, ಸಮಾಜದಲ್ಲಿ ಸಮಾನತೆ ಇರಲಿಲ್ಲ. ಆ ಅಸಮಾನತೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಅಸಹನೀಯ, ಅಮಾನವೀಯ, ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ಅಸಮಾನತೆ, ಅಮಾನವೀಯತೆ ತುಂಬಿ ತುಳುಕ್ತಾ ಇತ್ತು. ಸೊ ಇದು ಜನರ ಹೃದಯದಲ್ಲಿ ಕ್ರಾಂತಿಯ ಭಾವನೆಯನ್ನು ಬೆಳೆಸುತ್ತೆ ಅಲ್ವಾ. ತಡ್ಕೊಳ್ಳೋರು ಏನು ಪೇಷನ್ಸ್ ಅಂತ ಹೇಳ್ತಾರಲ್ಲ, ತಾಳ್ಮೆಗೂ ಒಂದು ಮಿತಿ ಅಂತ ಇರುತ್ತೆ. ಆದರೆ ಈ ನಿರಂಕುಶ ದೊರೆಗಳ ಆಳ್ವಿಕೆಯಿಂದ ಬೇಸತ್ತಿರ್ತಕ್ಕಂಥ ಜನ ಎಲ್ಲೋ ಒಂದು ಕಡೆ ದಂಗೆ ಮಾಡಲಿಕ್ಕೆ ಪ್ರೇರಣೆಯನ್ನು ಪಡ್ಕೊಳ್ತಾರೆ. ಯಾವಾಗ ಅಮೆರಿಕಾದಲ್ಲಿ ಯಾವಾಗ ಸ್ವತಂತ್ರ ಆಯಿತು, ಅದರಿಂದ ಪ್ರೇರಣೆಯನ್ನು ಪಡ್ಕೊಂಡಿರ್ತಕ್ಕಂಥ ಫ್ರಾನ್ಸ್ನ ಜನರು ಕೂಡ ತಮ್ಮಲ್ಲೂ ಕೂಡ ಈ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ದೊರೆಗಳ ವಿರುದ್ಧ ದಂಗೆ ಏಳಲಿಕ್ಕೆ ಮನಸ್ಸು ಮಾಡ್ತಾರೆ. ಅದಕ್ಕೆ ಆ ಸಾಮಾಜಿಕ ಕಾರಣಗಳು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸ್ವತಂತ್ರ ಇರಲಿಲ್ಲ, ಸಮಾನತೆ ಇರಲಿಲ್ಲ, ಒಂದು ರೀತಿ ಅವಮಾನಗಳು. ಫ್ರಾನ್ಸ್ ಕ್ರಾಂತಿಗೆ ಮುನ್ನ ಫ್ರಾನ್ಸ್ನ ಸಮಾಜ 3 ವರ್ಗಗಳಿತ್ತು ಅಂತ ಹೇಳ್ತಾರೆ. ಸಮಾಜದಲ್ಲಿ 3 ವರ್ಗ ಇತ್ತು ಫ್ರಾನ್ಸ್ನಲ್ಲಿ. ಮೊದಲನೇ ವರ್ಗದಲ್ಲಿ ಪಾದ್ರಿಗಳಿದ್ರು, 2ನೇ ವರ್ಗದಲ್ಲಿ ಶ್ರೀಮಂತರಿದ್ರು, ಉಳಿದ ಎಲ್ಲರೂ ಕೂಡ ಸಾಮಾನ್ಯರು 3ನೇ ವರ್ಗದಲ್ಲಿ ಇದ್ರು. ಸೊ ಫ್ರಾನ್ಸ್ನಲ್ಲಿ 3 ವರ್ಗಗಳಿದೆ. ಅದರಲ್ಲಿ ಬಹುಸಂಖ್ಯಾತರು ಯಾರು ಅಂತ ಹೇಳಿದರೆ ಸಾಮಾನ್ಯರು. ಈ ಪಾದ್ರಿಗಳು ಮತ್ತು ಶ್ರೀಮಂತರು ಇವರೇನು ಕಡಿಮೆ ಸಂಖ್ಯೆಯಲ್ಲಿದ್ದವರು. ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದ ಮೊದಲ 2 ವರ್ಗದವರು ಎಲ್ಲ ರೀತಿಯ ಅನುಕೂಲಗಳನ್ನು ಪಡಿತಾ ಇದ್ರೆ ಅವರಿಗೆ ಯಾವ ತೆರಿಗೆನೂ ಇರಲಿಲ್ಲ. ಅನುಕೂಲಗಳೆಲ್ಲ ಇದೆ, ಆದರೆ ಯಾವುದೇ ರೀತಿ ತೆರಿಗೆ ಕಟ್ತಾ ಇಲ್ಲ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ರಲ್ಲ ಸಮಾಜದಲ್ಲಿ, ಯಾರು 3ನೇ ವರ್ಗದವರು, ಇವರು ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ಬುದ್ಧಿಜೀವಿಗಳು, ಕೃಷಿಕರು, ಕಾರ್ಮಿಕರು ಮತ್ತು ವೃತ್ತಿಪರರು ಇದರಲ್ಲಿ ಸೇರ್ಕೊಂಡಿದ್ರು. ಆದರೆ ಇವರ ಆದಾಯ ಬಹಳ ಕಡಿಮೆ ಇತ್ತು, ತೆರಿಗೆಗಳು ಮಾತ್ರ ವಿಪರೀತವಾಗಿತ್ತು. ಸೊ ಜೀವನ ಏನಾಗಿತ್ತು? ದುಸ್ಥಿತಿಲಿತ್ತು. ನೋಡಿ ವ್ಯವಸ್ಥೆ ಹೇಗಿದೆ, ಅವತ್ತಿನ ಸಾಮಾಜಿಕ ವ್ಯವಸ್ಥೆ, ಈ ಅಂಶಗಳು ಫ್ರಾನ್ಸ್ ಕ್ರಾಂತಿಗೆ ಕಾರಣ ಆಗ್ತಾ ಹೋಗುತ್ತೆ. ಮೊದಲನೇದು, ಸಮಾಜದಲ್ಲಿ ಸಮಾನತೆ ಇಲ್ಲ, ಅಸಮಾನತೆ ಇದೆ, ಅವಮಾನಗಳಿದೆ ಸಮಾಜದಲ್ಲಿ. ರೈಟ್. ಸಮಾಜ 3 ವರ್ಗದಲ್ಲಿದೆ. ಯಾವ್ಯಾವ್ದು ವರ್ಗಗಳು? ಒಂದು ಮೊದಲನೇ ವರ್ಗದಲ್ಲಿ ಪಾದ್ರಿಗಳು ಬರ್ತಾ ಇದ್ದಾರೆ, 2ನೇ ವರ್ಗದಲ್ಲಿ ಶ್ರೀಮಂತರಿದ್ದಾರೆ, 3ನೇ ವರ್ಗದಲ್ಲಿ ಸಾಮಾನ್ಯರಿದ್ದಾರೆ.
ಮೊದಲೆರಡು ವರ್ಗಗಳಲ್ಲಿ ಇರೋರ ಸಂಖ್ಯೆ ಬಹಳ ಕಡಿಮೆ ಇದೆ, ಅವ್ರಿಗೆ ಎಲ್ಲ ಅನುಕೂಲಗಳಿದೆ, ಆದರೆ ಅವರಿಗೆ ಯಾವುದೇ ರೀತಿ ತೆರಿಗೆ ಇಲ್ಲ. ಆದರೆ ಮೂರನೇ ವರ್ಗದಲ್ಲಿ ಬರ್ತಕ್ಕಂಥವ್ರು ಬಹುಸಂಖ್ಯಾತರು, ಇವರ ಆದಾಯ ಕಡಿಮೆ, ಆದರೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸ್ತಾ ಇದ್ರು. ಸೊ ಹಾಗಾಗಿ ಏನಾಗಿತ್ತು, ಅವರ ಜೀವನ ದುಸ್ಥಿತಿಯಲ್ಲಿತ್ತು. ಇದರಿಂದ ಹೊರಬರಲಿಕ್ಕೆ ಯಾವುದಾದ್ರೂ ಸಂದರ್ಭ ಸಿಗುತ್ತಾ, ಅವರೆಲ್ಲ ಕಾಯ್ತಾ ಇದ್ರು. ಎಲ್ಲ ಜನರಿಗೆ ಸಮಾಜದಲ್ಲಿ ಗೌರವ ಇರಲಿಲ್ಲ, ಯಾವುದೇ ರಾಜಕೀಯ ಹಕ್ಕುಗಳಿರಲಿಲ್ಲ, ಆದರೆ ಅವಮಾನಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಅವರಿಗಿತ್ತು. ಯಾವ ಹಕ್ಕುಗಳು ಇರಲಿಲ್ಲ, ಯಾವ ರಾಜಕೀಯ ಹಕ್ಕುಗಳು, ಸಾಮಾಜಿಕ ಹಕ್ಕುಗಳು, ಆರ್ಥಿಕ ಹಕ್ಕುಗಳು, ಯಾವ ಹಕ್ಕುಗಳು ಇಲ್ಲ. ಆದರೆ ತೆರಿಗೆನ ಮಾತ್ರ ಹೆಚ್ಚೆಚ್ಚು ತೆರಿಗೆ ಕಟ್ಟಬೇಕು, ಆದಾಯ ಮಾತ್ರ ತುಂಬ ಕಡಿಮೆ. ಸೊ ಹೀಗಾಗಿ ನಿರಂಕುಶ ದೊರೆಗಳ ಆಳ್ವಿಕೆಯಿಂದ ಬೇಸತ್ತಿದ್ದಂತಹ ಜನರು, ಎಲ್ಲ ಸಾಮಾಜಿಕ ಕಾರಣಗಳು ಫ್ರಾನ್ಸ್ ಕ್ರಾಂತಿಗೆ ಕಾರಣ ಆಗ್ತಾ ಹೋಯಿತು. ಇದು ಸಾಮಾಜಿಕ ಕಾರಣ. ಇವರಿಗೆ ಮತೀಯವಾಗಿ ಆಗಲಿ ಅಥವಾ ರಾಜಕೀಯವಾಗಲಿ ಯಾವುದೇ ವಿಧವಾದ ಸ್ವಾತಂತ್ರ್ಯ ಇರಲಿಲ್ಲ. ಫ್ರಾನ್ಸ್ನಲ್ಲಿ ಅವರೇ ಅತ್ಯಂತ ಅಸಮಾಧಾನಗೊಂಡಿದ್ದ ಸಮಾಜ. ಆರ್ಥಿಕ ಕಾರಣ ಬಹಳ ಮುಖ್ಯ. ಸಾಮಾಜಿಕ ಕಾರಣಗಳ ನಂತರದಲ್ಲಿ ಆರ್ಥಿಕ ಕಾರಣ ಬರುತ್ತೆ ನೋಡಿ ಮಕ್ಕಳೇ. ಫ್ರಾನ್ಸ್ ಕೃಷಿ ಪ್ರಧಾನ ದೇಶ. ಕೈಗಾರಿಕಾ ಕ್ರಾಂತಿ ಆಗುವವರೆಗೂ ಕೂಡ ಎಲ್ಲ ರಾಷ್ಟ್ರಗಳಲ್ಲಿ ಪ್ರಧಾನ ಉದ್ಯೋಗ ಕೃಷಿಯಾಗಿರುತ್ತೆ. ಸೊ ಫ್ರಾನ್ಸ್ನ ಪ್ರಧಾನ ಉದ್ಯೋಗ ಕೃಷಿಯಾಗಿತ್ತು. ಕೃಷಿ ಪದ್ಧತಿಯಲ್ಲಿ ಅಭಿವೃದ್ಧಿ ಆಗಿದ್ರೂ ಕೂಡ ಕೃಷಿ ಬಹಳ ಹಿಂದುಳಿದಿತ್ತು. ಭೂಮಿಯ ಉತ್ಪನ್ನ, ಇಳುವರಿ ಅಂತಕ್ಕಂಥದ್ದು ಬಹಳ ಕಡಿಮೆ ಇತ್ತು. ಹಾಗಾಗಿ ರೈತರು ತುಂಬ ಸಂಕಷ್ಟದಲ್ಲಿರುತ್ತೆ, ಬರಗಾಲದ ಸಂದರ್ಭ ಇರುತ್ತೆ. ಸೊ ಏನನ್ನ ಹೇಳ್ತಾ ಇದೆ, ಆರ್ಥಿಕ ಕಾರಣಗಳಲ್ಲಿ ರೈತರ ಪರಿಸ್ಥಿತಿ ಶೋಚನೀಯ ಆಗಿತ್ತು. ಕೃಷಿ ಪ್ರಧಾನ ಉದ್ಯೋಗವಾಗಿದ್ರೂ ಕೂಡ ಇಳುವರಿ ಕಡಿಮೆ ಇತ್ತು, ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ರು. ಬರಗಾಲಗಳಂತಹ ಸಂದರ್ಭ ಹೆಚ್ಚಾಗಿ ಫ್ರಾನ್ಸ್ನಲ್ಲಿ ಕಂಡು ಬರುತ್ತೆ. ಸೊ ಇಂತಹ ಬರಗಾಲದ ಸಂದರ್ಭದಲ್ಲಿ ಕಡಿಮೆ ಉತ್ಪಾದನೆ ಇದ್ರೂ ಕೂಡ ಹೆಚ್ಚಿನ ತೆರಿಗೆಗಳನ್ನು ಕಟ್ಟತಕ್ಕಂಥ ವ್ಯವಸ್ಥೆ ಅವರಿಗೆ ಒದಗುತ್ತೆ. ಸೊ ಅದು ಒಂದು ದುಸ್ಥಿತಿ ಕೃಷಿ. ಇನ್ನು ಕೈಗಾರಿಕೆಗಳು ಮತ್ತು ವೃತ್ತಿ ಸಂಘಗಳಿಗೆ ಬಂದರೆ, ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿರ್ತವೆ. ಆಂತರಿಕ ಅಡ್ಡಿಗಳಿಂದ ಮತ್ತು ಅಧಿಕಾರಿಗಳ ಅತಿಯಾದ ಮಧ್ಯಪ್ರವೇಶದಿಂದ ಏನಾಗುತ್ತೆ, ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಅದರ ಫಲವಾಗಿ ಉತ್ಪಾದನೆ ತುಂಬ ಕೆಳಮಟ್ಟದಲ್ಲಿರುತ್ತೆ. ಸೊ ಎರಡು ಹಂತ, ಒಂದು ಕೃಷಿ ಮತ್ತೊಂದು ಕೈಗಾರಿಕೆ. ಹಸ್ತಕ್ಷೇಪ ಹೆಚ್ಚಾಗಿದೆ, ಇಳುವರಿ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗಿದೆ, ಆದರೆ ತೆರಿಗೆಯನ್ನು ಹೆಚ್ಚೆಚ್ಚು ತೆರಿಗೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಇಲ್ಲಿ ಏನಾಗುತ್ತೆ, ಆರ್ಥಿಕ ಕಾರಣಗಳು, ಈ ಎರಡು ಪ್ರಮುಖ ಕಾರಣಗಳು ಆರ್ಥಿಕ ಕಾರಣಗಳಾಗುತ್ತೆ. ನೆಕ್ಸ್ಟ್ ರಾಜಕೀಯ ಕಾರಣಗಳು. ಎರಡು ಕಾರಣಗಳಾಗಿದೆ, ಒಂದು ಒಂದು ಸಾಮಾಜಿಕ ಕಾರಣ, ಮತ್ತೊಂದು ಆರ್ಥಿಕ ಕಾರಣ. ರಾಜಕೀಯ ಕಾರಣಗಳಿಗೆ ಬಂದರೆ ಬಹಳ ಮುಖ್ಯ, ದಂಗೆ ಸ್ಫೋಟ ಆಗಲಿಕ್ಕೆ ಇದೇ ಕಾರಣ. ಫ್ರಾನ್ಸನ್ನು ಬೋರ್ಬನ್ ದೊರೆಗಳು ಆಳ್ತಾ ಇದ್ರು. ಫ್ರಾನ್ಸನ್ನು ಆಳ್ತಿದ್ದ ದೊರೆಗಳ್ಯಾರು? ಬೂರ್ಬನ್ ದೊರೆಗಳು. ಈ ಸಂತತಿಯ 16ನೇ ಲೂಯಿ ನೋಡಿರ, 16ನೇ ಲೂಯಿನ ನೋಡಿ ಇಲ್ಲಿದ್ದಾನೆ, 16ನೇ ಲೂಯಿ. ಸೊ ಈ 16ನೇ ಲೂಯಿ ಭವ್ಯವಾದ ಅರಮನೆಯಲ್ಲಿ, ಎಷ್ಟು ಭವ್ಯವಾಗಿತ್ತು ಗೊತ್ತಾ, ಎಷ್ಟು ಭವ್ಯವಾಗಿತ್ತು ನೋಡಿ, ಎಷ್ಟೊಂದು ಭವ್ಯವಾಗಿದೆ. ಈ ಭವ್ಯವಾದ ಅರಮನೆಯಲ್ಲಿ ರಾಜ ಪರಿವಾರದೊಂದಿಗೆ ಆರಾಮಾಗಿ ಸುಖಲೋಲುಪತೆಯಿಂದ ದುಂದು ವೆಚ್ಚವನ್ನು ಸಾಗಿಸ್ತಾ ಇದ್ದಂತಹ 16ನೇ ಲೂಯಿಗೆ ಪ್ರಜೆಗಳ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇರಲಿಲ್ಲ, ಕನ್ಸರ್ನೇ ಇರಲಿಲ್ಲ. ತಾನು ಮಾತ್ರ ಆರಾಮಾಗಿ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದ. ದೊರೆಯ ಕರ್ತವ್ಯ ಏನು ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಎಲ್ಲ ಮರ್ತು ಹೋಗ್ಬಿಟ್ಟಿದ್ದಾನೆ. ಸೊ ಇದು ಪ್ರಮುಖವಾದಂತಹ ಕಾರಣ. ಅಂದರೆ ದೊರೆಗಳ ವಿರುದ್ಧ ಪ್ರಜೆಗಳಿಗೆ ಅಸಮಾಧಾನ ಇದೆ. ಆಡಳಿತ, ಸರ್ಕಾರಿ ಕೆಲಸಗಳ ಬಗ್ಗೆ ಅಸಡ್ಡೆಯನ್ನು ಹೊಂದುತ್ತಾನೆ. ಇವನಿಗೆ ಒಬ್ಬ ಹೆಂಡತಿ ಇದ್ದಾಳೆ, ಅಂದರೆ ರಾಣಿ ಇದ್ದಾಳೆ, 16ನೇ ಲೂಯಿಯ ರಾಣಿ ಮೇರಿ ಆಂಟೋನೇಟ್ ಅಂತ. ಇವಳು ಕೂಡ ಹಾಗೆ ಇರ್ತಾಳೆ, ಮೇರಿ ಆಂಟೋನೇಟ್. ಇವಳು ಆಸ್ಟ್ರಿಯನ್ ದೇಶದ ರಾಜಕುಮಾರಿ. ಸೊ ಆಸ್ಟ್ರಿಯನ್ ದೇಶದ ರಾಜಕುಮಾರಿ ಅಂದರೆ, ಈಗ ಫ್ರಾನ್ಸ್ನಿಂದ ಆಸ್ಟ್ರಿಯಾದ ಮಹಿಳೆಯನ್ನು ಮದುವೆಯಾಗಿ ಬಂದಿದ್ದಾನೆ ಅಂದರೆ ಅವಳು ವಿದೇಶಿಯಳು. ಸೊ ಅವಳು ಕೂಡ ತುಂಬ ದರ್ಪಿಷ್ಟೇ ಆಗಿರ್ತಾಳೆ. ಸೊ ಇವಳು ಸುಖ ಭೋಗಗಳಿಗೆ
ಹುಟ್ಟುಹಬ್ಬಗಳಿಗೆ ದುಂದುವೆಚ್ಚವನ್ನು ಮಾಡ್ತಾ ಇದ್ಲು, ಜನಗಳ ಸಂಕಟದ ಕಡೆಗೆ ಅವಳಿಗೆ ಚಿಂತೆ ಇರಲಿಲ್ಲ. ಸೊ ಅವಳು ವಿದೇಶಿಗಳಾಗಿರ್ತಾಳೆ, ಇವಳು ಕೂಡ ದುಂದುವೆಚ್ಚ. ಸೊ ಇಬ್ರು ಹಂಗೆ ಆಗ್ಬಿಡ್ತಾರೆ. 16ನೇ ಲೂಯಿಯು ಕೂಡ ವೈಭವದ ಜೀವನ, ಆಡಳಿತದ ಬಗ್ಗೆ ಕನ್ಸರ್ನ್ ಇಲ್ಲ. ಈ ಕಡೆ ಮೇರಿ ಆಂಟೋನೆಟ್ ಕೂಡ ದುಂದುವೆಚ್ಚವನ್ನು ಮಾಡ್ತಾ ಇದ್ಲು, ಪ್ರಜೆಗಳ ಬಗ್ಗೆ ಕಾಳಜಿ ಇರಲ್ಲ. ಯಾವಾಗ ಇಬ್ರು ಕೂಡ ಹಾಗೆ ಆಗ್ತಾರೆ ನೋಡಿ, ಇವಳು ಮೇರಿ ಆಂಟೋನೆಟ್ ಆಸ್ಟ್ರಿಯಾದ ರಾಜಕುಮಾರಿಯನ್ನ 16ನೇ ಲೂಯಿ ಮದುವೆ ಆಗಿರ್ತಾನೆ. ಸೊ ಇಬ್ಬರ ಪರಿಸ್ಥಿತಿ ಹೀಗಿದ್ದಾಗ ಮೇರಿ ಆಂಟೋನೆಟ್ ವಿದೇಶಿಯಳು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲ ಎಂಬ ಕಾರಣದಿಂದ ಜನ ಅವ್ರನ್ನ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ರಾಜನು ಕೂಡ ಮೇರಿ ಆಂಟೋನೆಟನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಪರಿಸ್ಥಿತಿ ಕೈಮೀರಿ ಹೋಗಿದ್ರಿಂದಾಗಿ ಕ್ರಾಂತಿ ಸಂಭವಿಸ್ತು. ಸೊ ಫ್ರಾನ್ಸ್ ಕ್ರಾಂತಿಗೆ ಮುಖ್ಯ ಕಾರಣ 3 ಕಾರಣಗಳು ಬರ್ತಾ ಇದೆ. ಒಂದು ಸಾಮಾಜಿಕ ಕಾರಣ, ಎರಡನೇದು ಆರ್ಥಿಕ ಕಾರಣ, ಮೂರನೇದು ರಾಜಕೀಯ ಕಾರಣ. ರಾಜಕೀಯ ಕಾರಣದಲ್ಲಿ ಮುಖ್ಯವಾಗಿ 16ನೇ ಲೂಯಿ ಮತ್ತು ಮೇರಿ ಆಂಟೋನೆಟ್ ಆಳ್ವಿಕೆ, ದರ್ಪಿಸ್ಟ್ರಾಗಿದ್ರು ಇಬ್ರು ಕೂಡ. ಸೊ ಈ ವಿಚಾರದಲ್ಲಿ ಏನಾಗುತ್ತೆ, ಅಲ್ಲಿನ ಫ್ರಾನ್ಸ್ನ ಜನ ಪ್ರಜೆಗಳು ಅವರ ವಿರುದ್ಧ ದಂಗೆ ಎದ್ರು. ಈ ಪ್ರಜೆಗಳಲ್ಲಿ ದಂಗೆ ಕಾವನ್ನು ಹೆಚ್ಚಿಸಿದ್ದು ಯಾರು ಅಂತ ಹೇಳಿದ್ರೆ ಫ್ರೆಂಚಿನ ಚಿಂತಕರು. ಯಾರು ನೋಡಿ, ಫ್ರೆಂಚಿನ ಪ್ರಮುಖ ತತ್ವಜ್ಞಾನಿಗಳು ಮತ್ತು ವಿದ್ವಾಂಸರು ಮಾಂಟೆಸ್ಕೋ, ರೂಸೋ ಮತ್ತು ವಾಲ್ಟೆ. ಇವರು ತಮ್ಮ ಕ್ರಾಂತಿಕಾರಕ ಬರಹಗಳಿಂದ ಕ್ರಾಂತಿಗೆ ಉತ್ತೇಜನವನ್ನು ಕೊಡ್ತಾ ಹೋದ್ರು. ಎಸ್ ನೋಡಿ, ಇವನು ಮ್ಯಾಂಟೆಸ್ಕೋ ತನ್ನ ಕೃತಿ ಏನಿದೆ, ಎಸ್ ಸ್ಪಿರಿಟ್ ಆಫ್ ಲಾ ಅನ್ನೋ ಕೃತಿಯಲ್ಲಿ ರಾಜತ್ವ ಅನ್ನೋದು ದೈವದತ್ತ ಅಧಿಕಾರ, ಅಂದರೆ ಡಿವೈನ್ ಈಸ್ ದ ರೈಟ್ ಆಫ್ ಕಿಂಗ್ಸ್ ಅಂತ, ಅಂದರೆ ಇದು ನಿರಾಧಾರ. ಏನು ದೊರೆಗಳು ಹೇಳ್ತಾ ಇದ್ದಾರಲ್ಲ, ದೈವದತ್ತ ಅಧಿಕಾರ, ನಾವು ಯಾರಿಗೂ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ ಅಂತ, ಇದು ನಿರಾಧಾರವಾದದ್ದು ಅಂತ ಟೀಕಿಸಿ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲವನ್ನು ನೀಡಿದವನು ಮಾಂಟೆಸ್ಕೋ. ಸೊ ಮಾಂಟೆಸ್ಕೋನ ಬರಹಗಳಿಂದ ಜನಸಾಮಾನ್ಯರು ಪ್ರೇರಿತರಾಗ್ತಾರೆ. ಹೌದಲ್ವಾ, ರಾಜತ್ವ ದೈವದತ್ವಾದದ್ದು, ನಾವು ಯಾರಿಗೂ ಉತ್ತರಿಸಬೇಕಾಗಿಲ್ಲ ಅಂತ ದೊರೆಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಆಧಾರ ಏನು? ಹೌದು, ಮಾಂಟೆಸ್ಕೋ ಹೇಳೋದ್ರಲ್ಲಿ ಸತ್ಯ ಇದೆ. ಏನು ಮಾಡ್ತಾರೆ, ಫ್ರಾನ್ಸ್ನ ದೊರೆಗಳ ವಿರುದ್ಧ ಪ್ರಜೆಗಳು ಬರಹಗಾರರಿಂದ ಪ್ರೇರಿತರಾಗ್ತಾರೆ. ಒಬ್ಬ ಮಾಂಟೆಸ್ಕೋ, ಹಾಗೆ ಮತ್ತೊಬ್ಬ ಬರಹಗಾರ ಬರ್ತಾ ಇದ್ದಾನೆ, ರೂಸೋ ಅಲ್ವಾ. ರೂಸೋನ ಕೃತಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಏನು ಹೇಳ್ತೀವಿ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ. ಇದರಲ್ಲಿ ಹೇಳ್ತಾನೆ, ಮಾನವ ಸ್ವತಂತ್ರವಾಗಿ ಜನಿಸಿದ್ದಾನೆ, ಆದರೆ ಎಲ್ಲೆಲ್ಲೂ ಸರಪಳಿಗಳಿಂದ ಬಂಧಿತನಾಗಿದ್ದಾನೆ ಅಂತ. ಸ್ವತಂತ್ರವಾಗಿ ಜನಿಸಿರ್ತಕ್ಕಂಥ ಮನುಷ್ಯನನ್ನ ಇವರೇನು ಮಾಡಿದ್ದಾರೆ, ಫ್ರಾನ್ಸ್ನ ದೊರೆಗಳು ಕಟ್ಟಿ ಹಾಕಿದ್ದಾರೆ. ಯಾರಿಗೂ ಸ್ವತಂತ್ರ ಇಲ್ಲ ಇಲ್ಲಿ, ನಾವೆಲ್ಲ ಸ್ವತಂತ್ರರಾಗಿ ಜನಿಸಿದ್ದೀವಿ, ಸ್ವತಂತ್ರರಾಗಿ ಬದುಕೋಣ, ಇವರಿಂದ ಹೊರಬರೋಣ ಈ ಬಂಧನದಿಂದ ಅನ್ನೋ ಪ್ರೇರಣೆಯನ್ನು ರೂಸೋ ಕೊಡ್ತಾ ಹೋಗ್ತಾರೆ. ನೋಡಿ, ಈ ಬರಹಗಾರರು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾರೆ ಅಂದರೆ, ವಾಲ್ಟೇರ್ ಅಂತ ಮತ್ತೊಬ್ಬ ಬರ್ತಾನೆ ಫ್ರಾನ್ಸ್ನಲ್ಲಿ ಪ್ರಚಲಿತವಿದ್ದಂತಹ ಸಂಪ್ರದಾಯ, ಏಕಾಚರಣೆ ಮತ್ತು ಅಂಧಶ್ರದ್ಧೆಯನ್ನು ಖಂಡಿಸ್ತಾನೆ ವಾಲ್ಟೇರ್. ಅಲ್ಲದೆ ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ ಏನಿತ್ತು, ಹಿಂದೆ ನಾವು ಮತ ಸುಧಾರಣೆ ಹೇಳಬೇಕಾದ್ರೆ ಹೇಳಿದ್ದೀವಿ ಏನಾಗಿತ್ತು ಅಂತ, ಆ ಚರ್ಚನ, ಕ್ಯಾಥೋಲಿಕ್ ಚರ್ಚನ ಖಂಡಿಸ್ತಾನೆ ವಾಲ್ಟೇರ್. ಸೊ ಯುದ್ಧಕ್ಕೆ ಬಹಳ ಮುಖ್ಯವಾಗಿ ಮತ್ತೊಂದು ಕಾರಣ ಬರ್ತಾ ಇದೆ, ಅಮೆರಿಕ ಸ್ವತಂತ್ರ ಸಂಗ್ರಾಮದ ಪ್ರಭಾವ. ನಾವು ಇದುವರೆಗೂ ಚರ್ಚೆ ಮಾಡ್ತಾ ಇರೋದು ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳು. ಒಂದನೇದು ಸಾಮಾಜಿಕ ಕಾರಣ ಬಂತು, ಎರಡನೇದು ಆರ್ಥಿಕ ಕಾರಣ ಬಂತು, ಮೂರನೇದು ರಾಜಕೀಯ ಕಾರಣ ಬಂತು. ರಾಜಕೀಯ ಕಾರಣದಲ್ಲಿ 16ನೇ ಲೂಯಿ ಮತ್ತು ಮೇರಿ ಆಂಟೋನೆಟ್ಳ ಬಗ್ಗೆ ಹೇಳ್ತಾ ಬಂದ್ವಿ. ಅದರ ಜೊತೆಗೆ ಬರಹಗಾರರು ಅಂತ ಬಂದರು ಅಲ್ವಾ, ಮಾಂಟೆಸ್ಕೋ, ವಾಲ್ಟೇರ್, ರೂಸೋ ಬರಹಗಾರರು. ಅದರ ಜೊತೆಗೆ ಅಮೇರಿಕಾ ಸ್ವತಂತ್ರ ಸಂಗ್ರಾಮದ ಪ್ರಭಾವ ಅಲ್ವಾ. ಅಮೇರಿಕಾ ಸ್ವತಂತ್ರ ಸಂಗ್ರಾಮ ಕೂಡ ಫ್ರೆಂಚರ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಮೇರಿಕಾದಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿದ್ದಂತಹ ಅನೇಕ ಫ್ರೆಂಚ್ ಸೈನಿಕರು ತಮ್ಮ ತಾಯ್ನಾಡಿಗೆ ಹಿಂತಿರುಗಿದ ಮೇಲೆ ಅವರು ಕ್ರಾಂತಿಗಳಲ್ಲಿ ಅವಶ್ಯವಾದಂತಹ ಬಲ ಉತ್ಸಾಹಗಳನ್ನು ಒದಗಿಸಿ ಕ್ರಾಂತಿಯಲ್ಲಿ ಮುಂದಾಳತ್ವವನ್ನು ವಹಿಸ್ತಾರೆ, ನಾಯಕತ್ವವನ್ನು ವಹಿಸ್ಬಿಟ್ಟು. ಈ ಎಲ್ಲ ಕಾರಣಗಳಿಂದಾಗಿ ಫ್ರೆಂಚ್ ರಾಜನಾಗಿರ್ತಕ್ಕಂಥ 16ನೇ ಲೂಯಿ 175 ವರ್ಷಗಳಿಂದ ಕರೆಯದೇ ಇದ್ದಂತಹ ಸ್ಟೇಟ್ ಜನರಲ್ ಅಂತಕ್ಕಂಥ ಫ್ರಾನ್ಸ್ನ ಶಾಸಕಾಂಗ ಸಭೆಯನ್ನು ಕರಿಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಸೊ 16ನೇ ಲೂಯಿ ಸ್ಟೇಟ್ ಜನರಲ್ ಸಭೆಯನ್ನು ಅನಿವಾರ್ಯವಾಗಿ ಕರೀತಾನೆ. ಈ ಸಭೆಯಲ್ಲಿ 3ನೇ ವರ್ಗದ ಸದಸ್ಯರು ತಾವೇ ರಾಷ್ಟ್ರೀಯ ಸಭೆ ಅಂತ ಘೋಷಿಸ್ಕೊಳ್ತಾರೆ.
ನೋಡಿ ಆ ಸಭೆಯಲ್ಲಿ ಬಹುಸಂಖ್ಯಾತರು ಯಾರಿದ್ರು ಅಂದರೆ 3ನೇ ವರ್ಗದವರಿದ್ರು. ಸೊ ಇವರು ರಾಷ್ಟ್ರೀಯ ಸಭೆ ಅಂತ ಘೋಷಿಸ್ಕೊಳ್ತಾರೆ. ಉಳಿದೆರಡು ವರ್ಗಗಳವರು ತಮ್ಮ ಜೊತೆ ಸೇರಿಕೊಂಡು ಮುಂದುವರಿಬೇಕು ಅನ್ನೋ ತೀರ್ಮಾನವನ್ನು ಬಹುಸಂಖ್ಯಾತ ಜನಸಾಮಾನ್ಯರು ತೀರ್ಮಾನವನ್ನು ಕೈಗೊಳ್ತಾರೆ. ಸೊ 1789ನೇ ಇಸ್ವಿ ಜುಲೈ 14ರಂದು ಒಂದು ಬ್ಯಾಸ್ಟೈಲ್ ಅಂತಕ್ಕಂಥ ರಾಜ್ಯ ಅದರ ಬಂದೀಖಾನೆ ಮೇಲೆ ದಾಳಿ ಮಾಡಿ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿ ನಿರಂಕುಶ ಪ್ರಭುತ್ವಕ್ಕೆ ನಾಂದಿ ಹಾಡ್ತಾರೆ ಫ್ರಾನ್ಸ್ನ ಜನರು. ಸೊ 1789ನೇ ಇಸ್ವಿ ಬ್ಯಾಸ್ಟೈಲ್ ಕಾರಾಗೃಹವನ್ನು ದಾಳಿ ಮಾಡಿ ಅಲ್ಲಿನ ಜನರನ್ನು ಬಿಡುಗಡೆಗೊಳಿಸೋದ್ರ ಮೂಲಕ ನಿರಂಕುಶ ಪ್ರಭುತ್ವಕ್ಕೆ ನಾಂದಿ ಹಾಡ್ತಾರೆ. ಸೊ ಈ ಕ್ರಾಂತಿ ಏನು ಫ್ರಾನ್ಸ್ ಕ್ರಾಂತಿ ಇತ್ತು, ಈ ಕ್ರಾಂತಿ ದೇಶದ ಇತರ ಭಾಗಗಳಿಗೆ ಹರಡುತ್ತೆ. ಇತರ ಭಾಗಗಳಿಗೆ ಹರಡಿರ್ತಕ್ಕಂಥ ಈ ಕ್ರಾಂತಿ ರಾಜ ಹೆಸರಿಗೆ ಮಾತ್ರ ರಾಜನಾಗಿದ್ದ. ರಾಷ್ಟ್ರೀಯ ಸಭೆ ಎಲ್ಲ ಕಾನೂನುಗಳನ್ನು ರಚಿಸ್ತಾ ತಮ್ಮ ಆಜ್ಞೆಗಳನ್ನು ಹೊರಡಿಸ್ತು. ಅಲ್ಲಿವರೆಗೂ ಇದ್ದಂಥ 17ನೇ ಲೂಯಿ ಏನಿದ್ದ, ಈ 17ನೇ ಲೂಯಿ ಹೆಸರಿಗೆ ಮಾತ್ರ ದೊರೆಯಾಗಿದ್ದ. ಆದರೆ ಎಲ್ಲ ಕಾಯ್ದೆಗಳನ್ನು ಶಾಸನಗಳನ್ನು ಹೊರಡಿಸುವ ರಚಿಸುವ ಅಧಿಕಾರವನ್ನು ರಾಷ್ಟ್ರೀಯ ಸಭೆ ಪಡ್ಕೊಳ್ಳುತ್ತೆ. ಆ ರಾಷ್ಟ್ರೀಯ ಸಭೆಯಲ್ಲಿ ಬಹುಸಂಖ್ಯಾತ ಸಾಮಾನ್ಯರೇ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ಹೀಗೆ ರಾಷ್ಟ್ರೀಯ ಕ್ರಾಂತಿಯಾಗಿದ್ಕೊಂಡು ಫ್ರಾನ್ಸ್ ಕ್ರಾಂತಿ 1789ನೇ ಆಗಸ್ಟ್ 27ರಂದು ಮಾನವನ ಮತ್ತು ಪೌರನ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸುತ್ತೆ. ರಾಜತ್ವವನ್ನು ತೆಗೆದುಹಾಕಿಬಿಟ್ಟು ಗಣರಾಜ್ಯ ವ್ಯವಸ್ಥೆಯನ್ನು ಫ್ರಾನ್ಸ್ನಲ್ಲಿ ಜಾರಿಗೆಗೊಳಿಸುತ್ತೆ. ರಾಜತ್ವವನ್ನು ತೆಗೆದುಹಾಕಿ ಗಣರಾಜ್ಯವನ್ನು ಜಾರಿಗೊಳಿಸುತ್ತೆ. ಸೊ ಈ ಫ್ರಾನ್ಸ್ ಕ್ರಾಂತಿ ಅಂತಕ್ಕಂಥದ್ದು ಹಿಂಸಾತ್ಮಕ ಸ್ವರೂಪವನ್ನು ತಾಳುತ್ತೆ. ತೀವ್ರವಾದ ಸುಧಾರಣೆಗಳನ್ನು ಬಯಸ್ತಕ್ಕಂಥ ಜಾಕೋಬಿಯನ್ನರು ಎಂಬ ಒಂದು ಗುಂಪು ಅಧಿಕಾರಕ್ಕೆ ಬರುತ್ತೆ. ಕ್ರಾಂತಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಎನ್ನುವ ಭೀತಿಯನ್ನು ಈ ಆಳ್ವಿಕೆಯ ಅವಧಿಯಲ್ಲಿ ಇವರು ಮನೆಗಾಣ್ತಾರೆ. ಸೊ ಅದರ ಪರಿಣಾಮ ಏನಾಗುತ್ತೆ, ಜಾಕೋಬಿಯನ್ಸರು ಅವರ ನಾಯಕನಾಗಿರ್ತಕ್ಕಂಥ ರೋಬಿಸ್ಪಿಯರ್ ಪ್ರಭುತ್ವದ ಪರ ಇದ್ದಂತಹ ಮತ್ತು ಶಂಕಿತ ವ್ಯಕ್ತಿಗಳನ್ನು ಹತ್ಯೆಗಾಗಿ ತಾನಾಗಿ ಆವಿಷ್ಕರಿಸಿದಂತಹ ಒಂದು ಗಿಲೋಟಿನ್ ಯಂತ್ರಕ್ಕೆ ಬಲಿ ಕೊಡ್ತಾರೆ. ಗಿಲೋಟಿನ್ ಯಂತ್ರ ಮಕ್ಕಳೇ ತುಂಬ ಭೀಕರವಾಗಿರ್ತಕ್ಕಂಥ ಒಂದು ಯಂತ್ರ. ಅದರಲ್ಲಿ ಈ ರಾಬಿನ್ಸ್ಪಿಯರ್ ಏನು ಮಾಡ್ತಾನೆ, ಗಿಲೋಟಿನ್ ಯಂತ್ರಕ್ಕೆ ಜನರನ್ನು ಬಲಿ ಕೊಡ್ತಾ ಇರ್ತಾನೆ. ಕೊನೆಗೆ ಅದೇ ಗಿಲೋಟಿನ್ ಯಂತ್ರಕ್ಕೆ ತಾನೇ ಆವಿಷ್ಕರಿಸಿರ್ತಕ್ಕಂಥ ರಾಬಿನ್ಸ್ಪಿಯರ್ ಬಲಿಯಾಗ್ತಾನೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಗಿಲೋಟಿನ್ ಯಂತ್ರ ಅಲ್ವಾ? ಮೇಲ್ಗಡೆಯಿಂದ ಒಂದು ಹರಿತವಾಗಿರ್ತಕ್ಕಂಥ ಒಂದು ಯಂತ್ರದ ಹಲಗಿಗೆ ತಲೆಯನ್ನು ಕತ್ತರಿಸ್ತಕ್ಕಂಥ ಹಿಂಸಾತ್ಮಕ ಕೃತ್ಯ ಗಿಲೋಟಿನ್ ಯಂತ್ರದ್ದಾಗಿತ್ತು ಒಂದು. ಸೊ ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳೇನು ಬಹಳ ಮುಖ್ಯ ಮಕ್ಕಳೇ. ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳು ಅಂತ ಬಂದಾಗ ನೋಡಿ, ಫ್ರಾನ್ಸ್ ಕ್ರಾಂತಿ ಅನೇಕ ಪ್ರಮುಖ ಘಟನೆಗಳಿಗೆ ನಾಂದಿಯಾಗುತ್ತೆ. ಉಳಿಗಮಾನ್ಯ ಪದ್ಧತಿ ಅಂತಕ್ಕಂಥದ್ದು ನಾಶ ಆಯಿತು. ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳು ಅಂತ ಬಂದಾಗ ಉಳಿಗಮಾನ್ಯ ಪದ್ಧತಿ ಅಲ್ಲಿವರೆಗೂ ಏನಿತ್ತು, ಉಂಬಳಿಯಾಗಿ ಕೃಷಿ ಭೂಮಿಯನ್ನು ಪಡ್ಕೊಳ್ತಕ್ಕಂಥ ಪದ್ಧತಿ, ದೊರೆಗಳಿಗೆ ಸೈನ್ಯದ ನೆರವನ್ನು ಕೊಡ್ತಕ್ಕಂಥ ದಣಿಗಳ ವ್ಯವಸ್ಥೆ, ಉಳಿಗಮಾನ್ಯ ಪದ್ಧತಿ ನಾಶವಾಯಿತು. ಇದರ ಪರಿಣಾಮದಿಂದಾಗಿ ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ್ದಂತಹ ವಿಶೇಷ ಸವಲತ್ತುಗಳನ್ನು ಅಧಿಕಾರಗಳನ್ನು ರದ್ದು ಮಾಡಲಾಗುತ್ತೆ. ಇವನು ಮತ ಸುಧಾರಣೆಯ ಸಂದರ್ಭದಲ್ಲೇ ಆ ರೀತಿಯ ವ್ಯವಸ್ಥೆಗಳಾಗಿರುತ್ತೆ. ಇನ್ಕ್ವಿಜಿಷನ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿರ್ತಾರೆ. ಈಗ ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳಲ್ಲಿ ಎರಡನೇ ಪ್ರಮುಖ ಅಂಶವಾಗಿ ಪಾದ್ರಿಗಳು ಮತ್ತು ಶ್ರೀಮಂತರು ಹೊಂದಿದ್ದಂಥ ವಿಶೇಷ ಅಧಿಕಾರ ಮತ್ತು ಸವಲತ್ತುಗಳು ರದ್ದಾಗ್ತಾ ಹೋಗುತ್ತೆ. ಭೂಮಿಯನ್ನು ಶ್ರೀಮಂತರಿಂದ ಕಸಿದುಕೊಳ್ಳಲಾಯಿತು. ಚರ್ಚ್ ರಾಜ್ಯಕ್ಕೆ ಅಧೀನವಾಗುತ್ತೆ. ಅಂದರೆ ದೊರೆಗಳು 16ನೇ ಲೂಯಿಯ ನಂತರದಲ್ಲಿ ರಾಷ್ಟ್ರೀಯ ವ್ಯವಸ್ಥೆ ಜಾರಿಗೊಳಿಸಿದೆ. ಈ ಸಂದರ್ಭದಲ್ಲಿ ಚರ್ಚ್ ರಾಜ್ಯಕ್ಕೆ ಅಧೀನವಾಗುತ್ತೆ, ಶ್ರೀಮಂತರ ಭೂಮಿಯನ್ನು ಕಸಿದುಕೊಳ್ಳಲಾಗುತ್ತೆ. ದೇಶಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮ ಜಾರಿಗೆ ಬಂತು. ಬಹಳ ಮುಖ್ಯ. ಈಗ ದೇಶದಲ್ಲಿ ಎಲ್ಲ ಜನರು ಒಂದೇ ವರ್ಗ ಸಮಾನತೆ ಅಂತ ತಂದ ಮೇಲೆ ಇಡೀ ದೇಶದಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮವನ್ನು ಜಾರಿಗೆಗೊಳಿಸ್ತಾರೆ. ಇದು ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳು ಅಂತ ಬಂದಾಗ ಈ ಪ್ರಮುಖ ಪರಿಣಾಮಗಳು ನೆನಪಿರಲಿ ಮಕ್ಕಳೇ. ನೋಡಿರಲ್ಲ ಮಕ್ಕಳೇ, ಇದುವರೆಗೂ ನಾವು ಪ್ರಮುಖವಾಗಿ 2 ಕ್ರಾಂತಿಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಒಂದು
ಅಮೇರಿಕಾ ಸ್ವತಂತ್ರ ಸಂಗ್ರಾಮ, ಮತ್ತೊಂದು ಫ್ರಾನ್ಸ್ ಕ್ರಾಂತಿ. ಎರಡೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ರಾಂತಿಗಳು. ಸೊ ಇದರಲ್ಲಿ ಫ್ರಾನ್ಸ್ ಕ್ರಾಂತಿಯಲ್ಲಿ ಆಗಿರ್ತಕ್ಕಂಥ ಫ್ರಾನ್ಸ್ ಕ್ರಾಂತಿಯ ಕಾರಣಗಳೇನು, ಫ್ರಾನ್ಸ್ ಕ್ರಾಂತಿಯ ಬೆಳವಣಿಗೆ ಹೇಗಾಯಿತು, ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳೇನು, ಹಾಗೆ ಅಮೇರಿಕಾ ಸ್ವತಂತ್ರ ಸಂಗ್ರಾಮದಲ್ಲಿ ಅದಕ್ಕೆ ಕಾರಣ ಏನು, ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು 13 ವಸಾಹತುಗಳು ಮತ್ತು ಇಂಗ್ಲೆಂಡ್ ನಡುವೆ ನಡೆದಿರ್ತಕ್ಕಂಥ ಯುದ್ಧ, ಮತ್ತು ಅದರ ನಂತರದಲ್ಲಿ ಅಮೇರಿಕಾ ಸ್ವತಂತ್ರ ಘೋಷಣೆ ಮಾಡಿಕೊಂಡಿದ್ದು ಜಾರ್ಜ್ ವಾಷಿಂಗ್ಟನ್ ಅದರ ಪ್ರಥಮ ಅಧ್ಯಕ್ಷರಾಗಿ ನೇಮಕ ಆಗಿರ್ತಕ್ಕಂಥ ಅಂಶಗಳು ನೆನಪಿರಲಿ. ಸೊ ಅಮೇರಿಕಾ ಕ್ರಾಂತಿ ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆಯನ್ನು ನೀಡಿದರೆ, ಫ್ರಾನ್ಸ್ ಕ್ರಾಂತಿ ಜಗತ್ತಿನ ಮುಂದಿನ ಬಹುತೇಕ ಎಲ್ಲ ಸ್ವತಂತ್ರ ಹೋರಾಟಗಳಿಗೆ ಪ್ರೇರಣೆಯಾಗಿ ಫ್ರಾನ್ಸ್ ಕ್ರಾಂತಿ ನಿಲ್ತು ಅಂತ. ಸೊ ಮುಂದಿನ ತರಗತಿಯಲ್ಲಿ ಇನ್ನುಳಿದ 2 ಏಕೀಕರಣದ ಬಗ್ಗೆ, ಇಟಲಿ ಮತ್ತು ಜರ್ಮನಿ ಏಕೀಕರಣದ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ ಮುಂದಿನ ತರಗತಿಯಲ್ಲಿ. ಮುಂದಿನ ತರಗತಿಯಲ್ಲಿ ಆ ಪಾಠದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.